ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಶತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಸತ್ಯಂ ದಯಾ ತಪಃಶೌಚಂ ತಿತಿಕ್ಷೇಜ್ಯ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗಃ ಸಂತೋಷ ಆರ್ಜವಂ. ಭಾಗವತದ 30 ಧರ್ಮಗಳಲ್ಲಿ ನಿನ್ನೆಯ ದಿವಸ ಶಮ ಎನ್ನುವಂತಹ ಭಾಗವತದ ಧರ್ಮವನ್ನು ತಿಳಿದಿದ್ವಿ. ಇವತ್ತು ದಮ ಎನ್ನತಕ್ಕಂತಹ ಭಾಗವತದ ಧರ್ಮವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣಂತ. ಅರಚೋರ ಮುಂದೆ ಬರ್ರಿ, ಅರಚೋರ ಮುಂದೆ ಬರ್ರಿ, ಯಾಕೆ ಇಲ್ಲಿ ಬರ್ರಿ, ಮುಂದೆ ಬರ್ರಿ. ದಮ ಅಂದರೆ ಏನು ಅಂದರೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ದಮೋ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಇಂದ್ರಿಯವನ್ನು ನಿಗ್ರಹಿಸೋದು ಇದು ಬಹಳ ಪ್ರಧಾನಭೂತವಾಗಿರತಕ್ಕಂತಹ, ಎಲ್ಲರೂ ಇಂದ್ರಿಯವನ್ನು ನಿಗ್ರಹಿಸಬೇಕಾಗಿರತಕ್ಕಂತಹ ಒಂದು ಸಾಮಾನ್ಯ ಧರ್ಮ. ಇದು ಕೇವಲ ಬ್ರಾಹ್ಮಣರಷ್ಟೇ ನಿಗ್ರಹಿಸಬೇಕು, ಕ್ಷತ್ರಿಯರನ್ನು ನಿಗ್ರಹಿಸಿದ ನಡೀತದಂತ ಏನಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಶಪಚ, ಚಂಡಾಲ ಯಾರೇ ಇರಲಿ, ಹೆಣ್ಮಕ್ಳಿರಲಿ, ಗಂಡಸು ಮಕ್ಕಳಿರಲಿ, ವಯಸ್ಸಾದವರು ಇರಲಿ, ವಯಸ್ಸಾಗದೇ ಇದ್ದವ್ರು ಇರಲಿ, ಯಾರೇ ಇರಲಿ, ಅವರು ಇಂದ್ರಿಯವನ್ನು ನಿಗ್ರಹಿಸಬೇಕು. ಯಾಕೆ ಇಂದ್ರಿಯವನ್ನು ನಿಗ್ರಹಿಸಬೇಕು ಅಂದರೆ, ಇಂದ್ರಿಯಗಳನ್ನು ಎಷ್ಟು ನಾವು ಸರಳ ಬಿಟ್ಟುಬಿಡ್ತೀವಿ, ಅವು ಹೇಳದಂಗೆ ಕೇಳ್ತೀವಿ, ಅಷ್ಟು ನಮ್ಮ ಆತ್ಮ ಅವನತಿಯನ್ನು ಹೊಂದದು. ಯಾವಾಗಲೂ ಹೆಂಗೆ ಇರ್ತದದು ಅಂದ್ರೆ, ಒಂದು ಬೋರ್ಡ್ ಇದ್ದರೆ ಸರಿ ಇರ್ತಿತ್ತು. ಇದನ್ನು ತಿಳಿಸಿಕೊಡ್ಬೇಕಾದ್ರೆ ಇರಲಿ, ಬೋರ್ಡ್ ಇದ್ದಂಗಂತ ಒಂದು ಇಟ್ಕೊಂಡು ಒಂದು ವಿಚಾರ ಮಾಡಿ ನಿಮಗೆ ತಿಳಿಸ್ತೇನೆ. ಮಧ್ಯದಲ್ಲಿ ಮನಸ್ಸು, ಈ ಭಾಗದಲ್ಲಿ ಈ ಕಡೆ ಹಿಂಗೆ ಮನಸ್ಸಿಗೆ ಸಂಪರ್ಕವನ್ನು ಹೊಂದಿ ಇಂದ್ರಿಯಗಳವು. ಇದೇನು ಮನಸ್ಸದ, ಮನಸ್ಸಿಗೆ ಹೊಂದಿ ಈ ಭಾಗದಲ್ಲಿ ಬುದ್ಧಿ ಅದು. ಅಂದ್ರೆ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಅಂತ. ಇಂದ್ರಿಯಗಳು 10 ಇರೋದರಿಂದ ಅವು ಪ್ರಬಲ, ಸ್ಟ್ರಾಂಗ್ ಅವು. ಈ ಇಂದ್ರಿಯಗಳು ಹೊರಗಡೆಗೆ ಮುಖ ಮಾಡ್ಯಾವಾದ್ದರಿಂದಾಗಿ ಹೊರಗಿನ ಪದಾರ್ಥಗಳು ಅವುಗಳಿಗೆ ಬೇಗವಾಗಿ ಕಾಣುತ್ತದೆ, ಆಕರ್ಷಿತ ಆಗ್ತದೆ. ಹೀಗಾಗಿ ಮನಸ್ಸನ್ನು ಎಳೆದು ಬಿಡ್ತಾವೆ ಇವು ಇಂದ್ರಿಯಗಳೇನವ. ಅವುಗಳ ಮುಖ ಹೊರಗಿರೋಣದರಿಂದ 10 ಇರೋದರಿಂದ ಸಂಖ್ಯಾದಿಂದನೂ ಹೆಚ್ಚದ, ಜೊತೆಗೆ ಆಕರ್ಷಣೆ ಹೆಚ್ಚಿರೋದರಿಂದ ಅದು ಬೇಗನೆ ಮನಸ್ಸನ್ನು ತನ್ನ ಕಡೆಗೆ ಸೆಳೆದು ಬಿಡ್ತದೆ. ಮಧ್ಯದಲ್ಲಿ ಇದ್ದ ಮನಸ್ಸು ಇಂದ್ರಿಯಗಳ ಕಡೆಗೆ ಬಂದು ಬಿಡ್ತದೆ. ಅದು ಸರಿ ಬರ್ತದೋ ತಪ್ಪು ಬರ್ತದೋ ಏನೋ ಅಂತ ತಿಳಿಸೋದು ಯಾವುದು ಅಂದರೆ, ಈ ಕಡೆ ಮನಸ್ಸಿಗೆ ಸಪೋರ್ಟಾಗಿ ಇನ್ನೊಂದು ಈ ಕಡೆಗೆ ನಿಂತದಲ್ಲ ಬುದ್ಧಿ. ರಂಗಾಚಾರ ಮುಂದೆ ಬರ್ರಿ, ಮುಂದೆ ಪಾಡ್ಕೋಬೇಕ ಬರ್ರಿ ಮುಂದೆ. ಏನು ಈ ಕಡೆಗೆ ಬುದ್ಧಿ ಏನದ, ಈ ಬುದ್ಧಿ ಮನಸ್ಸಿಗೆ ತಿಳಿಸ್ತದೆ.
ಆ ವಿವೇಕವನ್ನು ಹೇಳ್ತದೆ. ಇದು ಸರಿ ಅದ, ಇದು ಸರಿ ಇಲ್ಲ ಅಂತ ಹೇಳೋದು ಒಂದೇ. ಮನಸ್ಸಿಗೆ ಅದರ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ಒಂದೇ, ಅದು ಬುದ್ಧಿ. ಖರೆ ಅದು ಒಂದೇ ಅದ ಬುದ್ಧಿ. ಅದು ಎಷ್ಟು ಸ್ಟ್ರಾಂಗ್ ಅದ ಅಂದ್ರೆ ಈ 10 ಇಂದ್ರಿಯಗಳೇನವ ಇದಕ್ಕಿಂತಲೂ ಹೆಚ್ಚು ಸ್ಟ್ರಾಂಗ್ ಅದ ಅದು. ಖರೆ ಏನದ, ಇವೇನು ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಮನಸ್ಸಿನೊಳಗೆ ಇವೇನು ಆಲೋಚನೆ ಮಾಡ್ತಾನೆ, ಅದರ ಮೇಲೆ ಅದರ ಶಕ್ತಿ. ನೀವು ಟಾನಿಕ್ ತೊಗೊಂಡಂಗೆ, ನೀವು ಒಳ್ಳೆ ಟಾನಿಕ್ ತಗೋತ ಹೋದ್ರಿ ಅಂದ್ರೆ ನಿಮ್ಮಲ್ಲಿ ಬಲ ಹೆಚ್ಚಾಕೋತ ಬರ್ತದೆ. ಟಾನಿಕ್ ಬಿಟ್ಟು ಬರೀ ಗುಳಿಗೆ ತಗೋತ ಹೋದ್ರಿ ಅಂದ್ರೆ ರೋಗ ಕಡಿಮೆ ಆಕೋತ ಹೋಗಿರ್ತದೆ. ಇಷ್ಟೇನೇ ಅದು. ಹಂಗಿದ್ದಂಗೆ ಈ ಬುದ್ಧಿ ಹೆಂಗದ ಅಂದ್ರೆ ಮನಸ್ಸನ್ನು ತನ್ನ ಕಡೆಗೆ ಸೆಳಿತದೆ. ಇದು ವಿವೇಕವನ್ನು ಹೇಳ್ತದೆ, ಇದು ಸರಿಯದ, ಇದು ಸರಿಯಲ್ಲ, ಇದನ್ನು ಮಾಡಬೇಡ, ಇದನ್ನು ಮಾಡು ಅಂತ ಹೇಳ್ತಿರ್ತದೆ. ಮನಸ್ಸಿಗೆ ಅದು ಹೇಳ್ತದೆ. ಖರೆ ಮನಸ್ಸು ಜಾರಿ ಬಿಡ್ತು, ಇಂದ್ರಿಯಗಳ ಕಡೆಗೆ ವಾಲಿ ಬಿಡ್ತು ಅಂದ್ರೆ ಸೋತು ಬಿಡ್ತದೆ. ಅವಾಗ ಅದು ಹೆಂಗಾಗ್ತದೆ ಅಂದ್ರೆ ಬುದ್ಧಿಯ ಸಂಪರ್ಕವನ್ನು ಕಡ್ಕೊಂಡು ಮನಸ್ಸು ಇಂದ್ರಿಯಗಳ ಕಡೆಗೆ ಬಂದುಬಿಡ್ತದೆ, ಹರಿದೋತವಾಗ. ಬುದ್ಧಿ ವಿವೇಕದೊಳಗೆ ಉಳಿಲೇ ಇಲ್ಲ. ಅದು ಸಾರಥಿಯ ವಶದೊಳಗೆ ಹಗ್ಗ ಇದ್ದಂಗೆ, ಹಗ್ಗನೇ ಹರಿದೋದ್ರೆ ಆ ಕುದುರೆ ಸಾರಥಿಯ ವಶಕ್ಕೆ ಬರ್ಬೇಕು. ಹೆಂಗದು, ಅದು ಬರ್ಲಿಕ್ಕೆ ಆಗೋದೇ ಇಲ್ಲ. ಆ ಕ್ರಮದೊಳಗೆ ನಡೀತದೆ. ಹೀಗಾಗಿ ಒಂದು. ಎರಡನೇದು ಇನ್ನೂ ಆಧ್ಯಾತ್ಮವಾಗಿ ಹೇಳೋದಾದ್ರೆ ಪದಾರ್ಥಗಳು ಏನವ, ಇದು ಬಹಳ ಇಂಪಾರ್ಟೆಂಟ್. ಇದು ಯಾಕ್ರಿ ಹಂಗೆ ಅಂತ ನಮಗೆ ಅನ್ನಿಸ್ತಲ್ಲ, ಇದಕ್ಕೆ ಅಧ್ಯಾತ್ಮ ಹೇಳ್ತದೆ. ಇಂದ್ರಿಯಗಳು ಏನವ, ಪದಾರ್ಥಗಳು ಏನವ, ಇವರ ಅಭಿಮಾನಿ ದೇವತೆಗಳಿಗಿಂತಲೂ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಪದಾರ್ಥಾಭಿಮಾನಿ ದೇವತೆಗಳು ದೊಡ್ಡವರಿದ್ದಾರೆ. ಹೀಗಾಗಿ ಇಂದ್ರಿಯಗಳು ಪದಾರ್ಥಗಳಿಗೆ ಲಘು ಆಕರ್ಷಣೆ ಆಗ್ತವೆ. ಒಂದು ಲೌಕಿಕ ಆಕರ್ಷಣೆ, ಆಗಲೇ ನಾನು ಹೇಳಿದ್ದು ಅದು ಲೌಕಿಕ ಆಕರ್ಷಣೆ. ವಾಸ್ತವಿಕವಾಗಿ ಪದಾರ್ಥಗಳ ಅಭಿಮಾನಿ ದೇವತೆಗಳೇನಿದ್ದಾರೋ ಅವರು ಪ್ರಬಲಿದ್ದಾರೆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಕೂಡ. ಆದ್ದರಿಂದ ಇಂದ್ರಿಯಾಭಿಮಾನಿ ದೇವತೆಗಳು ಪದಾರ್ಥಗಳ ಅಭಿಮಾನಿ ದೇವತೆಗಳ ವಶಕ್ಕೆ ಹೋಗಿಬಿಡ್ತಾರೆ. ಖರೆ ಇವರೆಲ್ಲರಿಗಿಂತಲೂ ಕೂಡ ಬುದ್ಧಿ ತತ್ವದ ಅಭಿಮಾನಿ ದೇವತೆ ಬಹಳ ದೊಡ್ಡವಳಿದ್ದಾಳೆ. ಆ ಬುದ್ಧಿ ತತ್ವದ ಅಭಿಮಾನಿ ದೇವತೆಗೆ ನಾವು ಸರಿಯಾಗಿ ಆಹಾರ, ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಸಾತ್ವಿಕ ಆಲೋಚನೆಗಳು, ಸಾತ್ವಿಕ ನಡೆ ನುಡಿಗಳು ನಮಗೂ ಇದ್ದುವು ಅಂದ್ರೆ ಬುದ್ಧಿ ಪ್ರಬಲ ಆಕೋತ್ ಹೋಗ್ತದೆ. ಇದು ಎಷ್ಟ ಇಂದ್ರಿಯಗಳು ಪ್ರಬಲ ಆಗಿದ್ದರೂ ಸಹಿತ ಈ ಬುದ್ಧಿ ತತ್ವದ ಮುಂದೆ ಹರಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಆದರೆ ನಾವೇ ಅಭಕ್ಷ ಭಕ್ಷಣ ಮಾಡೋದು, ಅಪೇಯ ಪಾನ ಮಾಡೋದು, ದುರಾಲೋಚನೆಗಳನ್ನು ಮಾಡ್ಕೋತ ಹೊಂಟ್ಬಿಟ್ರೆ ಅಲ್ಲಿರ್ತಕ್ಕಂತಹ ಬುದ್ಧಿ ತತ್ವಾಭಿಮಾನಿ ದೇವತೆ ತನ್ನ ಅಸ್ತಿತ್ವವನ್ನು ಕಳ್ಕೋತಾಳ. ಬುದ್ಧಿ ದುರ್ಬಲ ಆಗ್ತದೆ, ಮನಸ್ಸು ದುರ್ಬಲ ಆಗ್ತದೆ. ಬುದ್ಧಿ ದುರ್ಬಲ ಆದಾಗ ಮನಸ್ಸು ದುರ್ಬಲ ಆಗ್ತದೆ, ಇಂದ್ರಿಯಗಳು ಪ್ರಬಲ ಆಗ್ತದೆ. ಆ ದುರ್ಬಲ ಮನಸ್ಸನ್ನು ತಮ್ಮ ಕಡೆಗೆ ಸೆಳ್ಕೊಂಡ್ಬಿಡ್ತಾವೆ. ಅದಕ್ಕೆ ಇದೇನು ಕೊಂಡಿ ಅದ, ಈ ಕೊಂಡಿ ಒಳಗೆ ಹೆಂಗೆ ಇಟ್ಕೋಬೇಕು ನಾವು ಅಂದ್ರೆ ಒಳ್ಳೆಯ ಆಲೋಚನೆ ವಿವೇಚನೆಗಳಿಂದಾಗಿ ಎಲ್ಲ ನಮ್ಮ ಮನಸ್ಸನ್ನು ಪೂರ್ತಿ, ಆ ಮನಸ್ಸನ್ನು ಅಷ್ಟು ಇಂದ್ರಿಯಗಳನ್ನು ಒಳಗೊಂಡ ಈ ಮನಸ್ಸನ್ನು ನಾವು ಬುದ್ಧಿ ತತ್ವಕ್ಕೆ ಕೊಟ್ಟಿದ್ವಿ ಅಂದರೆ ಸರಿ ಇರ್ತದೆ. ಇಲ್ಲದೆ ಹೋದರೆ ಅದು ಹೋಗ್ಬಿಡ್ತದೆ ಅನ್ನೋ ಕಾರಣದಿಂದಾಗಿ ನಾವು ಇಂದ್ರಿಯಗಳನ್ನು ನಿಗ್ರಹಿಸಲೇಬೇಕು. ಇದು ಕಡ್ಡಾಯ. ಇದು ಒಬ್ಬ ಬ್ರಾಹ್ಮಣರಿಗಷ್ಟ ಅಂತ ಏನಲ್ಲ. ಇದು ಬ್ರಾಹ್ಮಣರಷ್ಟು ಇಂದ್ರಿಯ ನಿಗ್ರಹ ಮಾಡ್ಬೇಕನ್ನೋದನ್ನು ಏನಿಲ್ಲ. ಎಲ್ಲರೂ ಕೂಡ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅನ್ನುವಂತಹ ಒಂದು ಭಾಗವತದ ಧರ್ಮವನ್ನು ತಿಳಿಸಿಕೊಡ್ತಾರೆ. ನಿಗ್ರಹಿಸಬೇಕಾದ್ರೆ 3 ದಾರಿಗಳವ. ಲೌಕಿಕವಾಗಿ ನೋಡೋದಾದರೆ 3 ದಾರಿಗಳವ. ಒಂದು ಅತೀ ಭೋಗ ಮಾಡಿ ನಿಗ್ರಹಿಸೋದು. ಯಾವುದೋ ಒಂದು ಭೋಗವೇ, ಮಾವಿನ ಹಣ್ಣು ಅಂತ ಅನ್ಕೊಳ್ರಿ, ಮಾವಿನ ಹಣ್ಣು ಬೇಕು ಅನ್ಸೇದ, ಖರೆ ಮಾವಿನ ಹಣ್ಣನ್ನು ಬಿಡಬೇಕಾದ ಅನಿವಾರ್ಯತೆ. ಮಾವಿನ ಹಣ್ಣು ತಿನ್ನೋದನ್ನು ಬಿಡಬೇಕಾಗಿದೆ, ಅದರ ಅನಿವಾರ್ಯತೆ ಅದ. ಆದರೆ ಅದು ನನಗೆ ಭಾಳ ಆಕರ್ಷಣೆ ಆಗಿದೆ, ಅದನ್ನು ನಾನು ತಿನ್ನಲೇಬೇಕಾಗಿದೆ. ಆಸೆ ಬಿಡ್ಲಿಕ್ಕೆ ಆಗೋಲ್ತು ಮಾವಿನ ಹಣ್ಣು ತಿನ್ನೋದು ಅಂತ ಅನ್ನೋದಿದ್ದರೆ ಹೆಂಗೆ ಮಾಡೋದು? ಈಗ ಅತಿಯಾಗಿ ಮಾವಿನ ಹಣ್ಣು ಸೇವನೆಯನ್ನು ಮಾಡಿಬಿಡೋದು, ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಸೇವನೆ ಮಾಡೋದು, ಅಯ್ಯೋ ವೈಕ್ಕನ್ನಿಸ್ಬೇಕು. ಅದು ಅಷ್ಟರ ತನಕನೂ ಮಾವಿನ ಹಣ್ಣನ್ನು ಸೇವನೆಯನ್ನು ಮಾಡಿಬಿಡೋದು. ಮುಂದೆ ಏನಾಗ್ಬಿಡ್ತದೆ, ಈ ಮಾವಿನ ಹಣ್ಣು ಯಪ್ಪ ವೈಕ್ಕನ್ನಿಸ್ಬಿಡ್ತದ, ಬೇಡ ಅಂತ ಅನ್ನೋದದ. ಇದು ಒಂದು ದಾರಿ. ಅಥವಾ ಹಿಂಗೆ ಧಾರವಾಡದಾಗ ಮಾವಿನ ಹಣ್ಣು ಭಾಳ, ಮಾಮಡ್ಡಿ ಒಳಗೆ ಓಣಿ ಒಳಗೆ ಹಚ್ಕೊಂಡು ಕೂಡ್ತಾರೆ. ಅದಕ್ಕೆ ಎಲ್ಲ ಮಾವಿನ ಹಣ್ಣು ಹಚ್ಚಾರ, ಆ ಓಣಿಗೆ ಹಾಯೋದು ಬೇಡ. ಎಲ್ಲ ಮಾವಿನ ಹಣ್ಣು ಹಚ್ಚಿರಂಗಿಲ್ಲಲ್ಲ, ಅಂಥ ಮಾರ್ಕೆಟ್ನಾಗ ಅಡ್ಡಾಡಿ ಬಂದು ನೋಡೋಣಂತ ಮಾವಿನ ಹಣ್ಣು ಹಚ್ಚಿದ ಮಾರ್ಕೆಟಿಗೆ ಹೋಗೋದೇ ಬೇಡ. ಹೋಗ್ಬೇಕು ಮತ್ತು ನಮ್ಮ ಮನಸ್ಸು ಕೆಡಬೇಕು. ಯಾರು ಹೇಳ್ಯಾರ? ಆ ದಾರಿಗೆ ಹೋಗೋದು ಬೇಡ ಅಂತ ಬಿಟ್ಟು ಹೋಗೋದು ಇನ್ನೊಂದು ದಾರಿ. ಮತ್ತೊಂದು ದಾರಿ, ಮಾವಿನ ಹಣ್ಣು ಎಲ್ಲದ ಅಲ್ಲೇ ಹೋಗೋದು, ನಿಂದ್ರೋದು, ಮಾವಿನ ಹಣ್ಣು ನೋಡ್ಕೋತ ನಿಂದ್ರೋದು. ಮನಸ್ಸು ಹೇಳ್ತದೆ ಈ ಮಾವಿನ ಹಣ್ಣು ನಾನು ತೊಗೋಬೇಕು ಅಂತ ಮನಸ್ಸು ಹೇಳ್ತದೆ. ಆ ತತ್ಕ್ಷಣದಲ್ಲೇ ಮನಸ್ಸಿಗೆ ಹೇಳ್ಬೇಕು ಮಾವಿನ ಹಣ್ಣು ಬಿಡಬೇಕು ಅಂತ ನಾನು ಮಾಡೀನಿ, ಆದ್ದರಿಂದ ಈ ಮಾವಿನ ಹಣ್ಣು ನಾನು ಮುಟ್ಟೋದಿಲ್ಲ. ಕೈ ಹೋಗ್ತದೆ, ಕಿಸ್ತಾಗಿಂದ ರೊಕ್ಕ ಬರ್ತದೆ, ಕೈ ಹೋಗ್ತದೆ, ಹೆಂಗವಾ ಅಂತ ಕೇಳ್ತೀವಿ, ಕೊಡ್ಲಿಕ್ಕೆ ಹೋಗ್ತದೆ.
ಖರೆ, ಆದರೂ ಮನಸ್ಸಿಂಗ್ ಮಾಡಬೇಕು, ಕೊಡೋದಿಲ್ಲ, ತಗೊಳ್ಳೋದಿಲ್ಲ, ತಿನ್ನುವುದಿಲ್ಲ ಅಂತ ಬರ್ಬೇಕು. ಇವು ಮೂರು ದಾರಿ. ಯಾವುದನ್ನು ಇಂದ್ರಿಯ ನಿಗ್ರಹ ಅಂತ ಕರೀತಾರೆ? ಬಿಟ್ಟು ಓಡಿ ಹೋಗೋದನ್ನೂ ಕರೆಯಂಗಿಲ್ಲ. ತಿಂದು ವೈಕ್ ಅನಿಸೋಟ್ಟು ತಿಂದು ಅದನ್ನು ನಾನು ಬಿಟ್ಟು ಬಿಡ್ತೀನಿ ಅಂದರೂ ಸಾಧ್ಯ ಇಲ್ಲ, ತಾತ್ಕಾಲಿಕ ಇರ್ತದೆ. ಹೇಸಿಗೆ ಬರುವಟ್ಟು ಆ ಪದಾರ್ಥವನ್ನು ನಾನು ತಿಂತೀನಿ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಇರ್ತದೆ ಅಂದ್ರೆ ತಾತ್ಕಾಲಿಕವಾಗಿರ್ತದೆ. ಮತ್ತು ಮುಂದಿನ ಸೀಸನ್ ಬಂತು ಅಂದ್ರೆ ಮತ್ತೆ ಬೇಕಾ ಅನ್ನಿಸ್ತದೆ ಅದು. ಈ ಹೇಸಿಗೆ ಬರುವಷ್ಟು ಪದಾರ್ಥಗಳ ಸೇವನೆ ಅನ್ನೋದೇನದಲ್ಲ, ಇದು ತಾತ್ಕಾಲಿಕವಾದ ತ್ಯಾಗ, ಪರ್ಮನೆಂಟ್ ತ್ಯಾಗ ಅಲ್ಲ. ಆ ಪ್ರದೇಶ ಬಿಟ್ಟು ಬೇರೆ ಕಡೆಗೆ ಹೋಗಿಬಿಡ್ತೀನಿ ಅಂದರೆ ಅದು ಪಲಾಯನವಾದ ಹೊರತು ಜಿತೇಂದ್ರಿಯನಲ್ಲ. ಜಿತೇಂದ್ರಿಯ ಅಂತಾಗಬೇಕಾದ್ರೆ ವಸ್ತು ಎದುರಿಗಿರುವಾಗಲೇ ಆ ವಸ್ತುಗಳ ಬಗ್ಗೆ ಗಮನ ಇರಲಾರದಂತೆ ಅದನ್ನು ತ್ಯಾಗ ಮಾಡೋದು, ಅದರ ಅಸ್ವಾರಸ್ಯವನ್ನು ತಿಳಿಯೋದು, ತಿನ್ನೋದರಿಂದ ಏನು ತೊಂದರೆ ಅದ ಅಂತ ತಿಳಿಯೋದು, ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟು ಬಿಡೋದಕ್ಕೇನಂತ ಕರೀತಾರೆ? ಜಿತೇಂದ್ರಿಯ ಅಂತ ಅವರಿಗೆ ಕರೀತಾರೋ ಹೊರತು ಏಕಾದಶಿ ಇರ್ತಿದ್ದಲ್ಲೋ ಹಂಗಿದ್ದಂಗೆ. ಏಕಾದಶಿ ಎಲ್ಲ ಕಿರಾಣಿನೂ ಮನೆಯಾಗವ, ಆಸೆನೂ ಆಗ್ಲಿಕ್ಕತ್ತದ, ಆದರೆ ಯಾವುದೂ ಸ್ವೀಕಾರ ಮಾಡಬಾರ್ದು. ಯಾಕೆ? ಏಕಾದಶಿ ಹರಿದಿನ, ದೊಡ್ಡ ದಿನ. ಈ ದಿನ ಆಹಾರವನ್ನು ಸ್ವೀಕಾರ ಮಾಡಿದರೆ ಮಹಾ ಅನರ್ಥ ಅದ, ಅದಕ್ಕೆ ಬೇಡ ಅಂತ ಬಿಡ್ತೇವೇ ಇಲ್ಲ. ಹಂಗೆ ಬಿಡಬೇಕು ಅಂದ್ರೆ ಜಿತೇಂದ್ರಿಯ ಅಂತ ಕರೀತಾರೆ. ಇದು ದಮೋ ಇಂದ್ರಿಯ ನಿಗ್ರಹ. ಬೆಸ್ಟ್ ಎಕ್ಸಾಂಪಲ್ ಏಕಾದಶಿ. ಏಕಾದಶಿಯೂ ಕೂಡ ಏನಾಗ್ಯದ? ಸಾರ್ವಜನಿಕನೇ ಅದು. ಇದು ಕೇವಲ ಬ್ರಾಹ್ಮಣರಷ್ಟೇ ಏಕಾದಶಿ ಮಾಡಬೇಕು ಅಂತ ಏನೋ ಅಲ್ಲ. ಕ್ಷತ್ರಿಯರು, ವೈಶ್ಯರು, ಶೂದ್ರರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ಏಕಾದಶಿಯ ಆಚರಣೆಯನ್ನು ಮಾಡಿ ಇಂದ್ರಿಯವನ್ನು ನಿಗ್ರಹ ಹೊಂದಿದಂತೆ ಇಂದ್ರಿಯ ನಿಗ್ರಹವನ್ನು ಹೊಂದಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇಂತಹ ಭಾಗವತದ ಧರ್ಮ ಅತ್ಯಂತ ಶ್ರೇಷ್ಠವಾದ ಧರ್ಮ. ವಿಶೇಷವಾಗಿ ವಯಸ್ಸಾದವ್ರದಂತೂ ಇಂದ್ರಿಯ ನಿಗ್ರಹ ತಾನಾಗಿಯೇ ಇರ್ತದೆ. ಅವರಿಗೇನು ಭಾಳ ಇಂದ್ರಿಯ ನಿಗ್ರಹ ಸಲುವಾಗಿ ಅಂತ ಏನು ಹೇಳಬೇಕಾಗಿಲ್ಲ. ಯುವಕರೇನಿದ್ದಾರೋ ಯುವಕರ ಇಂದ್ರಿಯ ನಿಗ್ರಹ ಬಹಳ ಪ್ರಧಾನಭೂತವಾದದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಬೇಕಷ್ಟು ಭಕ್ಷಣವನ್ನು ಮಾಡೋದು, ಅಪೇಯ ಪಾನಗಳನ್ನು ಮಾಡೋದು ಅದೊಂದು ಕಾಮನ್ ಅಂತ ಅನ್ನುವಂತಹ ಮಟ್ಟಕ್ಕೆ ಇವತ್ತು ಯುವಕರು ಇಳಿದದ್ದೇನಾಗಿದೆ. ಅದು ವೀಕೆಂಡ್ ಸಂಸ್ಕೃತಿ ಅಂತ ಅನ್ನೋದೇನದ, ಇದೆಲ್ಲ ಇಂದ್ರಿಯ ನಿಗ್ರಹವನ್ನು ಕಳ್ಕೊಂಡದ್ದಂತಲೇ ಅರ್ಥ. ಅದು ಕೆಲವರು ಇದ್ದಾರೆ, ಇಲ್ಲಂತ ಏನಿಲ್ಲ. ಆ ಬೆಂಗಳೂರು ಕಡೆ ಎಲ್ಲ ನೋಡಿದಾಗ ಕೆಲವು ಯುವಕರು ಸಿಗ್ತಾರೆ. ಏನಿದ್ರು ಆಯ್ತು ತರ್ಕೊಂಡು ಮಠಕ್ಕೆ ಹೋಗಿ ಸೇವಾ ಮಾಡಿ ಊಟ ಮಾಡಿ ಬರ್ತೀವಿ ಅಂತ ಹೇಳುವಂತಹ ಅವರು ಇದ್ದಾರೆ. ವೀಕೆಂಡ್ ಸಂಸ್ಕೃತಿ ಅಂತ ರಸ್ತೆದೊಳಗೆ ಬೀಳುವವರು ಇದ್ದಾರೆ. ಅದರೊಳಗೆ ವೀಕೆಂಡ್ ಸಂಸ್ಕೃತಿಯಲ್ಲಿ ಬಿದ್ದು ತಮ್ಮ ಜೀವನ ಹಾಳು ಮಾಡ್ಕೋತಾರಲ್ಲ ಅಂಥವರಿಗಾಗಿ ಅಂತ ಈ ಸಂದೇಶ ಏನು ಹೇಳೋದು ಅಂದರೆ, ಭಾಗವತ ನಮಗೆ ಆ ಬುದ್ಧಿಯನ್ನು ಕೊಳ್ಳಿ, ವಿಶೇಷವಾಗಿ ಯುವಕರಿಗೆ ಆ ಬುದ್ಧಿಯನ್ನು ಕೊಳ್ಳಿ, ಸರಿಯಾದ ದಾರಿಯೊಳಗೆ ಧರ್ಮದ ಮಾರ್ಗದಲ್ಲಿ ಬರುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋಣ. ಅನಂತರದಲ್ಲಿ ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ನಿನ್ನೆ ದಿವಸ ವಿದುರ ಮತ್ತು ಮೈತ್ರೇಯರ ಭೇಟಿಯಾಗಿದೆ. ಉದ್ಧವರ ಮಾತನ್ನು ಕೇಳಿ ವಿದುರ ಹೊರಟ, ಹರಿದ್ವಾರಕ್ಕೆ ಬಂದ. ಗಂಗಾ ನದಿಗೆ ಸ್ನಾನಕ್ಕೆ ಅಂತ ಹೊರಟಿದ್ರು ಮೈತ್ರೇಯರು. ವಿದುರ ಬಂದ, ಮೈತ್ರೇಯರಿಗೆ ನಮಸ್ಕಾರವನ್ನು ಮಾಡಿದ. ಮೈತ್ರೇಯರು ದೂರದಲ್ಲೇ ನೋಡಿದರು ಅವನನ್ನು. ಬಾರಪ್ಪ ವಿದುರ ಅಂದರು. ಭಾಳ ಸಂತೋಷ ತಪ್ಪ, ನಿನಗೋಸ್ಕರ ನಾನು ನಿರೀಕ್ಷೆ ಒಳಗಿದ್ದೆ ಅಂದರು. ಅಲ್ಲಿ ಹೇಳಿದ್ದ, ಉದ್ಧವ ಹೇಳಿದ್ದ. ಆದರೂ ಸಹಿತ ಈಗ ಮೈತ್ರೇಯರಿಂದ ಆ ಮಾತನ್ನು ತಿಳಿಬೇಕು ಅಂತ ವಿದುರ ಅಂತಾನ. ಸ್ವಾಮಿ ನನಗೋಸ್ಕರ ಯಾಕೆ ನಿರೀಕ್ಷೆ ಒಳಗಿದ್ರಿ ಅಂತ ಕೇಳಿದ. ಆಗ ಅವರಂತಾರ, ಏನಿಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ನೀನು ಬರ್ತಿದ್ದಿ, ನಿನಗೆ ಈ ಜಗತ್ ಸೃಷ್ಟಿಯ ಬಗ್ಗೆ ಹೇಳಬೇಕು ಅಂತ ನನಗೆ ಹೇಳ್ಯಾನ, ನೇಮಿಸ್ಯಾನ, ಅದಕ್ಕೆ ನಿನಗೆ ಉಪದೇಶವನ್ನು ಮಾಡಬೇಕಾಗಿದ್ದು ನಾನು ಅಂತ ಹೇಳಿದಾಗ ವಿದುರನಿಗೆ ಮತ್ತಷ್ಟು ಸಂತೋಷವಾಗ್ತದೆ. ದೇವರು ಎಷ್ಟು ಚಂದ ವ್ಯವಸ್ಥೆಯನ್ನು ಮಾಡ್ಯಾಣ, ಆಗಲಪ್ಪ ಅವಶ್ಯವಾಗಿ ನಿನಗೆ ಹೇಳ್ತೀನಿ ಅಂತ ವಿದುರ ಮೈತ್ರೇಯರ ಸಂವಾದದಲ್ಲಿ ಆ ಜಗತ್ ಸೃಷ್ಟಿಯಾದ ಅತ್ಯದ್ಭುತವಾದ ವಿಷಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ರಹಸ್ಯ, ಬಹಳ ರಹಸ್ಯ ಇದು ಸೃಷ್ಟಿ ವಿಷಯಕವಾಗಿ. ಇವತ್ತು ಭಾಗವತವನ್ನು ಇಟ್ಟುಕೊಂಡು ಅಥವಾ ಬೇರೆ ಬೇರೆ ಪುರಾಣಗಳನ್ನು ಇಟ್ಟುಕೊಂಡು ನೀವು ಸೃಷ್ಟಿಯನ್ನು ನೋಡ್ಲಿಕ್ಕೆ ಹೊರಟ್ರೆ, ಅಥವಾ ಇವತ್ತಿನ ವಿಜ್ಞಾನದ ವಿಷಯವನ್ನು ಇಟ್ಟುಕೊಂಡು ನೀವು ಈ ಸೃಷ್ಟಿಯನ್ನು ನೋಡ್ಲಿಕ್ಕೆ ಹೊರಟ್ರಿ ಅಂದರೆ ಯಾವುದೂ ಒಂದಕ್ಕೊಂದು ಹೊಂದುವುದೇ ಇಲ್ಲ. ನಿಮಗೆ ಅನ್ನಿಸಿಬಿಡ್ತದೆ ಇದು ಸುಳ್ಳು ಹೇಳ್ಯದ, ಇದು ತಪ್ಪು ಹೇಳ್ಯದ ಅನ್ನಿಸಿರ್ತದೆ. ಒಂದು ನಮಗೆ ಅನ್ನಿಸ್ಬೇಕು ಏನು ಅಂದರೆ ಇದರೊಳಗೆ ಯಾವುದೂ ತಪ್ಪು ಹೇಳಿರಂಗಿಲ್ಲ. ಭಗವಂತ ಏನು ಮಾಡಿರ್ತಾನೆ ಅಂತಂದ್ರೆ ಯಾವ ಅರ್ಥದಲ್ಲಿ ಆ ಶಬ್ದವನ್ನು ಬಳಸಿರ್ತಾನೆ ಅಂತ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ ಅಷ್ಟೇ. ಈಗ ಉದಾಹರಣೆಗೆ ಹರಿ ಅನ್ನೋದು ಒಂದು ಶಬ್ದ. ಹರಿ ಅನ್ನೋದಕ್ಕೆ ಶ್ರೀಹರಿ ಅಂತ ಒಂದು ಅರ್ಥ ಅದ. ಹರಿ ಅನ್ನೋದಕ್ಕೆ ಮಂಗ್ಯ ಅಂತಲೂ ಅರ್ಥ ಅದ. ವಾಯುದೇವರನ್ನು ಹರೀಂದ್ರ ಅಂತ ಕರೀತಾರೆ. ಹರಿ ಅಂದ್ರೆ ಕೋತಿ, ಹರೀಂದ್ರ ಅಂದ್ರೆ ಕೋತಿಯ ಒಡೆಯ ಅಂತ ಅರ್ಥ ಅದು. ಸಾಮಾನ್ಯ ಸುಮಧ್ಯ ವಿಜಯದೊಳಗನೆ ಶುರು ಆಗ್ತದೆ ಇದು. ಆದ್ದರಿಂದಾಗಿ ಹರಿ ಅನ್ನೋ ಶಬ್ದ ಏನದಲ್ಲ, 2 ಅರ್ಥಗಳಲ್ಲಿ ಸಾಮಾನ್ಯವಾಗಿ ಬಳಸೋದನ್ನು ಹೇಳಿದೆ. ಗಿಡದಲ್ಲಿ ಕೂತ ಹರಿಗೆ ಕಲ್ಲು ಒಗಿತೇನೆ ಅಂದಾಗ ಶ್ರೀಹರಿಗೆ ಕಲ್ಲು ಒಗಿತೀನಿ ಅಂತ ಅರ್ಥ ಅಲ್ಲ ಅದು, ಕೋತಿಗೆ ಕಲ್ಲು ಒಗಿತೀನಿ ಅಂತ ಅರ್ಥ ಅದು.
ದೇವಸ್ಥಾನಕ್ಕೆ ಹೋಗಿ ಶ್ರೀಹರಿಗೆ ನಮಸ್ಕಾರ ಮಾಡ್ತೇನೆ ಅಂದರೆ ದೇವಸ್ಥಾನದೊಳಗಿರುವ ಕೋತಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ ಅಲ್ಲ, ಶ್ರೀಹರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ ಅದು. ಹಂಗೆ ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ಶಬ್ದಗಳ ಅರ್ಥವನ್ನು ತಿಳಿಯುವ ಜಾಣ್ಮೆ ಅದು ಓದುಗನಿಗೆ ಇರಬೇಕು. ಅದೇ ರೀತಿಯಾಗಿ ಸಂಸ್ಕೃತದ ಒಂದೊಂದು ಪದಗಳು ಹಲವಾರು ಅರ್ಥಗಳಲ್ಲಿ ಬಳಸ್ತಾರೆ. ಅವನ್ನು ಯಾವ ಅರ್ಥಗಳಲ್ಲಿ ಇದನ್ನು ಬಳಸ್ಯಾರ ಅಂತ ಅನ್ನೋದನ್ನು ತಿಳಿದುಕೊಳ್ಳುವ ಜಾಣ್ಮೆ ಇರಬೇಕು. ಬರದವನೇ ತಿಳಿಸಬೇಕು, ಇಲ್ಲದೆ ಹೋದರೆ ಸಾಧ್ಯನೇ ಇಲ್ಲ. ಯಾವ ಅರ್ಥದಲ್ಲಿ ನಾನು ಬಳಸೀನಿ ಅಂತ ನಿಮಗೇನು ಗೊತ್ತಾಗ್ತದೆ? ಅದು ಗೊತ್ತಾಗುವುದಿಲ್ಲ, ಅವನೇ ಹೇಳಬೇಕು. ಒಂದೊಂದು ರೀತಿಯಾಗಿ ಹೇಳಿದ್ದನ್ನು ಗಮನಿಸಿದಾಗ ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ಕ್ರಮವನ್ನು ಭಗವಂತ ಬಳಸಿರ್ತಾನೆ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಂಡು ನಾವು ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಮೊದಲಿಗೇನೆ ಮಧ್ವಾಚಾರ್ಯರು ನಮಗೆ ಎಚ್ಚರಿಕೆಯನ್ನು ಕೊಟ್ಟುಬಿಡ್ತಾರೆ. ನೋಡಪ್ಪ, ಯಾವತ್ತೂ ಸೃಷ್ಟಿಯ ಬಗ್ಗೆ ಪೂರ್ತಿಯಾಗಿ ತಿಳಿಲಿಕ್ಕೆ ನಿಮ್ಮ ಯಾರಿಂದಲೂ ಸಾಧ್ಯ ಇಲ್ಲ. ಎಷ್ಟು ಬೇಕೋ ಆತ್ಮ ಸಾಧನೆಗೆ ಎಷ್ಟು ಬೇಕೋ ಅಷ್ಟೇ ಸಂಕ್ಷಿಪ್ತದೊಳಗೆ ನಾನು ನಿಮಗೆ ವ್ಯಾಖ್ಯಾನ ಮಾಡಿ ತಿಳಿಸಿಕೊಡ್ತೇನೆ, ಅಷ್ಟು ತಿಳಿಯಿರಿ ಸಾಕು ಅಂತ ಶ್ರೀಮದಾಚಾರ್ಯರು ಮೊದಲಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾಕೆ ಅಂದ್ರೆ ವ್ಯತ್ಯಾಸ ತಿಳಿದು ಬಿಟ್ಟಿವಿ ಅಂದ್ರೆ ಕಾಲ ವ್ಯತ್ಯಾಸ ಆತೋ, ಕ್ರಮ ವ್ಯತ್ಯಾಸ ಆತೋ, ಏನೋ ಒಂದು ವ್ಯತ್ಯಾಸ ಆಯ್ತು ಅಂದ್ರೆ ಮಹಾ ಅನರ್ಥಗಳಾಗ್ತಾವೆ. ಹೆಸರು ಹೇಳೋ ಮುಂದೂ ಕೂಡ ವ್ಯತ್ಯಾಸ ಆಯ್ತು ಅಂದ್ರೆ ಅನರ್ಥನೇ, ಕಾಲ ವ್ಯತ್ಯಾಸ ಆದ್ರೂ ಅನರ್ಥನೇ. ಇವೆಲ್ಲ ವೇದವ್ಯಾಸ ದೇವರು ಮಾಡ್ಯಾರ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ಯಾರ. ಎಷ್ಟು ವ್ಯತ್ಯಾಸ ಮಾಡ್ತಾನೆ ಅಂದ್ರೆ ಪುಂ ವ್ಯತ್ಯಾಸ ಮಾಡ್ತಾನೆ ಅಂದ್ರೆ ವ್ಯಕ್ತಿ ವ್ಯತ್ಯಾಸವನ್ನು ಮಾಡ್ತಾನೆ, ಕಾಲ ವ್ಯತ್ಯಾಸವನ್ನು ಮಾಡ್ತಾನೆ, ಸ್ಥಳ ವ್ಯತ್ಯಾಸವನ್ನು ಮಾಡ್ತಾನೆ. ಆಗಿದ್ದು ಮಹಿಮಾ ಬದರಿ ಕ್ಷೇತ್ರದೊಳಗಾಗಿರ್ತದೆ, ಅದನ್ನು ಹರಿದ್ವಾರದ ಬಿಡ್ತಾನೆ ಪರಮಾತ್ಮ. ಮಾಡಿದ್ದು ಭೀಮಸೇನ ದೇವರು ಮಾಡಿರ್ತಾರೆ, ಅರ್ಜುನ ಮನೆ ಅಂದ್ಬಿಡ್ತಾನೆ ಪರಮಾತ್ಮ. ದುರ್ಯೋಧನಾದಿಗಳನ್ನು ಅರ್ಜುನನಿಂದ ಸಂಹಾರ ಮಾಡಿಸ್ತೇನೆ ಅಂತ ಹೇಳ್ಬಿಡ್ತಾನೆ ಪರಮಾತ್ಮ. ದೇವರೆಂದು ಸುಳ್ಳು ಮಾತಾಡಂಗಿಲ್ಲ. ಆದರೆ ಮಹಾಭಾರತದೊಳಗೆ ಸ್ಪಷ್ಟ ಮಾತು ಬರ್ತದೆ, ಅರ್ಜುನನಿಂದ ದುರ್ಯೋಧನಾದಿಗಳ ಸಂಹಾರ ಮಾಡಿಸ್ತೇನೆ ಅಂದ್ಬಿಡ್ತಾನೆ. ಎಲ್ಲ ಅರ್ಜುನ ಕೊಂದದ್ದು ಯಾರು? ಭೀಮಸೇನ ದೇವರು. ಹಿಂಗೆ ವ್ಯಕ್ತಿ ವ್ಯತ್ಯಾಸ ಅಂತ ಇದ್ದಾನೆ. ಮಹಾಭಾರತ ಸುಳ್ಳು ಹೇಳ್ತು ಅನ್ನಬಾರದು. ಇದನ್ನು ಮಹಾಭಾರತದಲ್ಲಿ ವ್ಯಕ್ತಿ ವ್ಯತ್ಯಾಸ ಅನ್ನಬೇಕು. ಈಗ ನೋಡಿದ್ವಿ, ನಿನ್ನೆ ತಾನೇ ನೋಡಿದ್ವಿ ನಾವು, ಮುಂದೆ ಯಾದವರ ನಾಶ ಆಗೋದು 26 ವರ್ಷಗಳ ನಂತರ ಮುಂದೆ ಯಾದವರ ನಾಶ ಆಗೋದು. ಈಗ ಭಾಗವತದಲ್ಲಿ ನೋಡಿದಾಗ ಮೊದಲಿಗೆ ಬಂದ್ಬಿಡ್ತದು. ಇನ್ನು 26 ವರ್ಷದ ಹಿಂದಿನ ಸುದ್ದಿ ಮೊದಲು ಬಂತು. ಇದನ್ನು ಮಧ್ವಾಚಾರ್ಯ ನಿರ್ಣಯ ಕೊಟ್ಟರು ಅಂತ ಗೊತ್ತಾಯಿತು, ಇಲ್ಲದೆ ಹೋದರೆ ಅದು ಗೊತ್ತಾಗ್ತಿರ್ಲಿಲ್ಲ. ಹಾಗಾದ್ರೆ ಇದನ್ನು ನೋಡಿದಾಗ ಭಾಗವತ ಸುಳ್ಳು ಹೇಳ್ತು ಅನ್ನಬಾರದು, ಇಲ್ಲಿ ಕಾಲ ವ್ಯತ್ಯಾಸ ಆಯ್ತು ಅನ್ಬೇಕು. ಇವತ್ತು ಈ ಕಾಲ ವ್ಯತ್ಯಾಸ, ಪುಂ ವ್ಯತ್ಯಾಸ, ಸ್ಥಳ ವ್ಯತ್ಯಾಸ ಇವುಗಳನ್ನೆಲ್ಲ ನಾವು ಭಾಳ ಕಡೆ ನೋಡ್ಲಿಕ್ಕತ್ತೇವೆ. ಇವತ್ತು ಇಷ್ಟೇ ನಾವು ಅನುಸಂಧಾನ ಮಾಡ್ಕೋಬೇಕು ಅಂದ್ರೆ ಆ ಕಾಲದೊಳಗೂ ನಾವಿಲ್ಲ, ಆ ಸ್ಥಳದವರು ನಾವಲ್ಲ, ಆ ವ್ಯಕ್ತಿಗಳಿಗೆ ನೇರ ಸಂಪರ್ಕದೊಳಗೂ ನಾವಿಲ್ಲ. ಆದ್ದರಿಂದಾಗಿ ನಾವು ಹೆಂಗಿರಬೇಕು ಅಂದರೆ ಈ ರೀತಿಯಾಗಿ ಭಗವಂತ ವ್ಯವಹಾರ ಮಾಡಿಸ್ಲಿಕ್ಕತ್ತಾನಂತ ಇಷ್ಟು ತಿಳ್ಕೊಂಡ್ವಿ ಅಂದ್ರೆ ನಮ್ಮ ಆತ್ಮ ಸಾಧನೆ ಇರ್ತದೆ. ಇಲ್ಲದೆ ಹೋದರೆ ನಾವು ಅದನ್ನೇ ಒಂದು ಪಕ್ಷ ಇಟ್ಕೊಂಡು ಜಗಳಾಳಿಕ್ಕಂತ ಹೋದ್ವಿ ಅಂದ್ರೆ ಇದ್ದ ನಮ್ಮ ಆತ್ಮ ಸಾಧನೆಯು ಕಡಿಮೆಯಾಗ್ತದೆ ಅಂತನ್ನುವಂತಹ ವಿಚಾರವನ್ನು ಆಚಾರ್ಯರು ಕೊಟ್ಟ ಈ ಸಂದೇಶವನ್ನು ತಿಳಿದು ಇಲ್ಲಿ ಭಾಗವತವನ್ನು ನಾವು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ವಿದುರೌವಾಚ, ಮೈತ್ರಿಯರಿಗೆ ವಿದುರ ಅಂತಾನೆ, ಅಂತರ್ಹಿತೆ ಭಗವತಿ ಬ್ರಹ್ಮಾಲೋಕ ಪಿತಾಮಹ ಪ್ರಜಾ ಸಸರ್ಜಕತಿಧ ದೈಹಿಕೀರ್ ಮಾನಸೀರ್ ವಿಭು. ಮೈತ್ರಿಯರೇ ಹೇಳ್ರಿ, ಭಗವಂತ ಬ್ರಹ್ಮದೇವರು ತಪಸ್ಸು ಮಾಡಿದ ಮೇಲೆ ಪ್ರತ್ಯಕ್ಷನಾಗಿ ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಮಾಡಿದ ಮೇಲೆ ಪ್ರಜಾಸೃಷ್ಟಿಯನ್ನು ಮುಂದುವರಿಸುವಂತೆ ನೀವು ಹೇಳಿ ಆದ ಮೇಲೆ ಭಗವಂತ ಏನು ಅಂತರ್ಧಾನನಾದ, ಮುಂದೆ ಬ್ರಹ್ಮ ಹೆಂಗೆ ಸೃಷ್ಟಿ ಮಾಡಿದ? ಹಿಂದಿನ ಕಥೆಗೆ ಸಂಪರ್ಕ ಅರ್ಥ ಆಯ್ತಲ್ಲ. ಹಿಂದಿನ ಕಥೆ ಏನು ಅಂದರೆ ಇಡೀ ಪೂರ್ತಿ ಸಮುದ್ರದಿಂದಲೇ ಆವರಣ ಆಗಿತ್ತು, ನೀರಿನಿಂದಲೇ ಆವರಣ ಆಗಿತ್ತು. ಆಗ ಪರಮಾತ್ಮ ತನ್ನ ನಾಭಿಕಮಲವನ್ನು ಸೃಷ್ಟಿ ಮಾಡಿದ, ನಾಭಿಕಮಲದಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರು ದೇವರನ್ನು ಪ್ರಾರ್ಥನೆ ಮಾಡಿದ, ತಪಸ್ಸನ್ನು ಮಾಡಿದ, ದೇವರು ಪ್ರತ್ಯಕ್ಷನಾದ, ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಮಾಡಿದ. ಅಲ್ಲಿಂದ ನಂತರದಲ್ಲಿ ಅಂತರ್ಧಾನ ಹೊಂದಿದ. ಆದಮೇಲೆ ಬ್ರಹ್ಮ ಏನು ಮಾಡಿದ ಬೇಕಲ್ಲ, ಅದುವೇ ಈಗ 3ನೇ ಸ್ಕಂದದ ವಿಸ್ತಾರವಾಗಿರತಕ್ಕಂತಹ ಪ್ರಸಂಗ. ಅದುವೇ ಏನು ಮಾಡಿದ ಬ್ರಹ್ಮ? ತನ್ನ ದೇಹದಿಂದ ಏನನ್ನು ಸೃಷ್ಟಿ ಮಾಡಿದ? ತನ್ನ ಮನಸ್ಸಿನಿಂದ ಎಷ್ಟು ಬಗೆಯ ಜೀವಿಗಳನ್ನು ಸೃಷ್ಟಿ ಮಾಡಿದ. ಏಚಮೇ ಭಗವಾನ್ ಪೃಷ್ಟಾಹ ತಸ್ಯೇಕ್ತಾ ಬಹುವಿತ್ತಮ ತಾನ್ ವದಸ್ವಾನುಪೂರ್ವೇಣ ಛಿಂದಿಹೀನಃ ಸರ್ವ ಸಂಶಯಾನ್. ಸೂತ ಉವಾಚ, ಏವಂ ಸಂಚೋದಿತಸ್ತೇನ ಕ್ಷತ್ರಾ ಕೌಷಾ ರವೋ ಮುನಿಃ ಪ್ರೀತಃ ಪ್ರತ್ಯಾಹತಾನ್ ಪ್ರಶ್ನಾನ್ ಹೃದಯ ಸ್ಥಾನತ ಭಾರ್ಗವ. ಮೈತ್ರೇಯ ಉವಾಚ, ವಿರಿಂಚೋಪಿ ತದಾ ಚಕ್ರೆ ದಿವ್ಯಂ ವರ್ಷಶತಂ ತಪಃ ಆತ್ಮನ್ಯಾತ್ಮನಮಾವೇಶ್ಯ ಯಥಾಹ ಭಗವಾನ್ನಜಃ. ಯಾವಾಗ ಪರಮಾತ್ಮ ಅಲ್ಲಿಂದ ಅಂತರ್ಧಾನವನ್ನು ಹೊಂದಿದ್ನೋ ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ತಪಸ್ಸನ್ನು ಮಾಡಿದರಂತ. ದೇವಮಾನದ 100 ವರ್ಷಗಳ ಕಾಲ ಮತ್ತೆ ತಪಸ್ಸನ್ನು ಮಾಡಿದರಂತ. ಭಗವಂತ ಹೋಗಬೇಕಾದ್ರೆ ಹೇಳಿ ಹೋದ,
ಇಷ್ಟಕ್ಕೆ ಸಾಲೋದಿಲ್ಲ, ಮತ್ತೆ ತಪಸ್ಸು ಮಾಡು ಅಂತ ಹೇಳಿ ಹೋದ. ಆಗಲಿ ಅಂಥೇಳಿ ಬ್ರಹ್ಮದೇವರು ಮತ್ತೆ ದೇವಮಾನ, ಮನುಷ್ಯಮಾನ ಅಲ್ಲ, ದೇವಮಾನದ 100 ವರ್ಷಗಳ ಕಾಲ ಮತ್ತೆ ಉಗ್ರವಾದ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸು ಮಾಡಿದ ಮೇಲೆ ಅವರಿಗೊಂದು ಶಕ್ತಿ ಬಂತಂತೆ. ಹಂಗಾರೆ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡಿಕೊಂಡ್ರು. ಗಾಳಿ ಜೋರಾಗಿ ಬೀಸಲಿಕ್ಕೆ ಪ್ರಾರಂಭ ಆಯಿತು. ಆಗ ಅವ್ರು ಕುತ್ಕೊಂಡ ಪದ್ಮ ಏನದ ಅದು ನೀರಿನೊಳಗಿತ್ತು. ನೀರು ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕತ್ತದ, ಪದ್ಮನೂ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕತ್ತಿತ್ತದು. ಅದನ್ನು ಗಮನಿಸಿದ ಬ್ರಹ್ಮದೇವರು ಏನು ಮಾಡಿದರು ಅಂದರೆ, ಇಷ್ಟು ತಪಸ್ಸು ಮಾಡಿದರು, ಎಂದೆಂದೆಂದೆಂದೂ ಅಜ್ಞಾನ ಇಲ್ಲ. ಒಂದು ಸ್ಪಷ್ಟ ತಿಳುವಳಿಕೆ ಇರಲಿ, ಬ್ರಹ್ಮದೇವರಿಗೆ ಯಾವತ್ತೂ ಯಾವ ಕಾಲದಲ್ಲಿಯೂ ಅಜ್ಞಾನ ಅನ್ನೋದು ಇಲ್ಲ. ದೇಹಾಭಿಮಾನ ಅಂತೂ ಸುತರಾಮಿಲ್ಲ. ಯಾರಿಗೆ ದೇಹಾಭಿಮಾನ ಎಷ್ಟು ಇರ್ತದೋ ಅಷ್ಟು ಅಜ್ಞಾನ ಹೆಚ್ಚಿರ್ತದೆ. ಬ್ರಹ್ಮದೇವರಿಗೆ ಅಂದರೆ ಋಷಿಯೋಗಿಗಳಿಗೆ ದೇಹಾಭಿಮಾನವೇ ಇಲ್ಲ. ಆದ್ದರಿಂದಾಗಿ ಅವರಿಗಂತೂ ಅಜ್ಞಾನದ ಲವಲೇಶ ಇಲ್ಲ. ಮತ್ತೊಂದು ಕಲಿಯ ಆವೇಶ ಯಾರಿಗಾಗ್ತದೋ ಅವರಿಗೆ ಅಜ್ಞಾನ, ವಿಪರೀತ ಜ್ಞಾನಾದಿಗಳಾಗ್ತಾವ. ಬ್ರಹ್ಮದೇವರಿಗೆ ಕಲಿಯ ಆವೇಶವೂ ಇಲ್ಲ, ಆದ್ದರಿಂದ ಅವರಿಗೂ ಆ ವಿಷಯಕವಾದ ಅಜ್ಞಾನ ಇಲ್ಲ. ಇಷ್ಟು ಪರಿಪಕ್ವವಾದ ಪರಿಶುದ್ಧವಾದ ದೇಹವನ್ನು ಹೊಂದಿದ ಬ್ರಹ್ಮದೇವರಿಗೆ ದೇವರು ಪ್ರತ್ಯಕ್ಷನಾದ ಮೇಲೆ ಮತ್ತೆ 100 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಒದಗಿ ಬಂತು ಅಂತಾರೆ. ಅಂದರೆ ಸೃಷ್ಟಿ ಅಂದರೆ ಸಾಮಾನ್ಯ ವಿಷಯ ಅಂತ ತಿಳಿಯೋದು ಬೇಡ. ಇವತ್ತು ಸರಳ ನಾವಿದನ್ನೆಲ್ಲನೂ ಅನುಭವಿಸ್ಲಿಕ್ಕತ್ತೀವಿ. ಸೃಷ್ಟಿಯ ಲಾಭವನ್ನು ಅತ್ಯಂತ ಸರಳ ನಾವು ವಿಚಾರ ಮಾಡ್ಲಿಕ್ಕತ್ತೀವಿ. ಆದರೆ ಸೃಷ್ಟಿಯ ಹಿಂದೆ ಎಷ್ಟು ತಪಸ್ಸಿದೆ, ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಗಮನಿಸಲಿಕ್ಕೆ ಈ ಅಂಶವನ್ನು ಹೇಳಲಿಕ್ಕತ್ತಾರೆ. ಸಾಮರ್ಥ್ಯ ಬ್ರಹ್ಮದೇವರ ಸಾಮರ್ಥ್ಯ, ಶುದ್ಧತೆ, ಪರಿಶುದ್ಧತೆ, ಏನು ಲವಲೇಶ ದೋಷ ಇಲ್ಲದ ಪರಿಶುದ್ಧತೆ ಬ್ರಹ್ಮದೇವರದು. ಆದರೂ ಸೃಷ್ಟಿಯಾಗಬೇಕಾದ್ರೆ ಅದನ್ನು ನಾವು ಹೆಂಗೆ ಹಾಳು ಮಾಡ್ಲಿಕ್ಕತ್ತೀವಿ ಅಲ್ಲ. ಈ ಎಚ್ಚರಿಕೆ ಬರಲಿ ಅಂತ ಭಾಗವತ ಹೇಳ್ತದೆ. ಪ್ರಕೃತಿಯನ್ನು ನಾಶ ಮಾಡಬೇಡ್ರಿ, ನಿಮಗೋಸ್ಕರ ಪ್ರಕೃತಿಯನ್ನು ಇಷ್ಟು ಸಾಧನೆ ಮಾಡಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದದನ್ನು ಸುಮ್ಮನೆ ಮಾಡಿದ್ದಲ್ಲ. ಈ ಪ್ರಕೃತಿ ಸೃಷ್ಟಿ ಮಾಡಬೇಕಾದರೆ ಅದಕ್ಕೋಸ್ಕರ ಪ್ರಕೃತಿಯನ್ನು ನಾಶ ಮಾಡಬೇಡಿ. ಅದರ ನಾಶ, ಅದರ ತೊಂದರೆ ಯಾರಿಗೆ ಅಂತ ತಿಳ್ಕೊಂಡೇವಿ ನಾವು? ನಮಗೆ ಅದರ ತೊಂದರೆ ಆಗೋದು ನಮಗೇನೆ. ಅದಕ್ಕೆ ಪ್ರಕೃತಿಯ ಬಗ್ಗೆ ಭಾಗವತದಲ್ಲಿ ಕೊಟ್ಟ ಒಂದು ಎಚ್ಚರಿಕೆ ಏನು ಅಂತ ನೋಡಿ. ಭಾಗವತ ಅಂದರೆ ಬರೀ ದೇವರ ಬಗ್ಗೆ ಹೇಳೋದಲ್ಲ, ಪ್ರಕೃತಿಯ ಬಗ್ಗೆನೂ ಹೇಳ್ತದೆ ಭಾಗವತ. ಎಚ್ಚರಿಕೆಯಿಂದ ಇರ್ರಿ. ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಶ್ರಮ ತಗೊಂಡಾರ ಅವರು ಅಂತ. ಆ ಕಮಲ ಏನದ, ಆ ಕಮಲದೊಳಗೆ ನಿಮ್ಮ ಮೊನ್ನೆ ದಿವಸ ಹೇಳಿದಂತೆ ಆ ಕಮಲದೊಳಗೆ 14 ಲೋಕಗಳನ್ನು ಪರಮಾತ್ಮ ಇಟ್ಟ. 14 ಲೋಕಗಳೇ 14 ದಳಗಳಾಗಿ ಆ ಕಮಲ ನಿರ್ಮಾಣ ಆಗಿದ್ದು ಅಂತ ನಮ್ಮ ಮೊನ್ನೆ ದಿವಸ ಹೇಳಿದೆ. ಅದನ್ನು ಇರಲಿ. ಆ 14 ಲೋಕಗಳೇ ಅದನ್ನೇ ಅಲಗಾಡಿಸುವಂತಹ ಒಂದು ದೊಡ್ಡ ಬಿರುಗಾಳಿ ಅಲಗಾಡಿಸ್ಲಿಕ್ಕತ್ತದ ಅಂದರೆ ಯೋಚನೆ ಮಾಡ್ರಿ, ಆ ಬಿರುಗಾಳಿ ಎಷ್ಟು ದೊಡ್ಡದದ ಅಂತ. ನೀರು ಅಲಗಾಡ್ಲಿಕ್ಕತ್ತದ, ನೀರಿನೊಳಗೆ ಎಷ್ಟು ಶಕ್ತಿ ಅದ ಅಂತ. ನೀರಿನೊಳಗೆ ಇದ್ದಷ್ಟು ಸಾಮರ್ಥ್ಯ ಇನ್ಯಾವ ಪದಾರ್ಥದೊಳಗೂ ಇಲ್ಲ. ವಿಚಿತ್ರವಾದ, ವಿರುದ್ಧವಾದ ಬಹಳ ಶಕ್ತಿಗಳವ ನೀರಿನೊಳಗೆ. ಎಷ್ಟು ವಿಚಿತ್ರ ಅಂದರೆ, ನೀವು ತಗೋರಿ, ಒಂದು ಹಿಟ್ಟು ತಗೋರಿ, ಬಿಡಿ 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 ಅದ. ನೀವು ಅಕ್ಕಿ ಹಿಟ್ಟು ತೊಗೋತಿರೋ ಏನು ಗೋಧಿ ಹಿಟ್ಟು ತೊಗೋತಿರೋ, ಚಪಾತಿ ಮಾಡಲಿಕ್ಕೆ ಅಂತ ಗೋಧಿ ಹಿಟ್ಟು ತೊಗೊಂಡ್ರಿ ಅಂದ್ರೆ ಬಿಡಿ 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 ಇಡೋದು ಕಣ. ಅದಕ್ಕೆ ನೀವು ನೀರು ಹಾಕಿದ್ರಿ ಅಂದ್ರೆ ಆ ಬಿಡಿಯಾದದ್ದನ್ನು ಕೂಡಿಸ್ತದದು ಅಲ್ಲ. ಭಾಳ ಗಟ್ಟಿಯಾಗಿದೆ, ಅದನ್ನು ಬಿಡಿಸ್ಬೇಕು ಅಂದಾಗ ಮತ್ತೆ ನೀರು ಹಾಕಬೇಕು. ಬಿಡಿ ಇದ್ದದನ್ನು ಕೂಡಿಸ್ಲಿಕ್ಕೂ ನೀರು ಬೇಕು, ಕೂಡಿಸಿದ್ದನ್ನು ಬಿಡಿಸ್ಲಿಕ್ಕೂ ನೀರು ಬೇಕು ಅಲ್ಲ. ಮೈಗೆ ಹತ್ತಿದ ಕೊಳೆ ತೆಗಿಲಿಕ್ಕೆ ಏನು ಬೇಕು? ನೀರು ಬೇಕು. ಎಷ್ಟು ಶಕ್ತಿ ಇದೆ ನೀರಿನೊಳಗೆ. ವಿರುದ್ಧ, ಬಿಡಿಸಿದ್ರೆ ಕುಡಿಸಂಗಿಲ್ಲ, ಕುಡಿಸಿದ್ರೆ ಬಿಡಿಸಂಗಿಲ್ಲ, ಅದು ಎರಡೂ ಮಾಡ್ತದ ನೀರು ಅಂತ ಅನ್ನೋದನ್ನು ಗಮನಿಸಿದಾಗ ಇಂತಹ ನೀರು ಒಳಗಾಡ್ಲಿಕ್ಕತ್ತಾಗ. ಬೇಕಾದ್ರೆ ಯಾವುದಾದ್ರೂ ಭಾಳ ಇತ್ತು ಅಂದ್ರೆ ಅದನ್ನು ಹೊರಗೆ ಹೋಗಬೇಕಾಗಿತ್ತು ಅಂದ್ರೆ ಜೋರ ಪೈಪ್ಲೈನ್ ನೀವು ನೀರು ಬಿಟ್ರಿ ಅಂದ್ರೆ ಆ ಫೋರ್ಸಿಗೆ ಏನಾಗ್ತದೆ, ಅದು ಹೌದಲ್ಲ ಹೋಗಿಬಿಡ್ತದಿಲ್ಲ, ಅದು ಕೊಳೆ ಹೋಗಿಬಿಡ್ತದಿಲ್ಲ. ಎಂಥ ಗಟ್ಟಿಯಾದದ್ದು ಫೋರ್ಸ್ ನೀರಲ್ಲೇ ಅದು ಹೋಗಿಬಿಡ್ತದೆ. ಇದು ಪ್ರಪಂಚದ ನೀರು, ಇಡೀ ಪ್ರಪಂಚ ಏನೂ ಇಲ್ಲ ಅವಾಗ, ಯಾವುದೂ ಇಲ್ಲ. 14 ಲೋಕಗಳು 14 ದಳಗಳ ಕಮಲಾಗಿ ಕೂತದ, ಕಮಲದೊಳಗೆ ಒಬ್ಬ ಕೂತಾನೆ ಇಷ್ಟೇ. ಅಂದರೆ ಅಂತಹ 14 ಲೋಕಗಳನ್ನು ಒಳಗೊಂಡ ಕಮಲ ಅಳಗಾಡ್ಲಿಕ್ಕತ್ತದಂದ್ರೆ ನೀರು ಎಂತಹ ದೊಡ್ಡ ನೀರಿತ್ತದು ಅಂತ ಯೋಚನೆ ಮಾಡಿರಿ. ನೀರಿನ ಫೋರ್ಸು ಪದಾರ್ಥದ ಇದು ಶಕ್ತಿ ಏನದ ಅದರ ಮೇಲೆ ಡಿಪೆಂಡ್ ಇರ್ತದೆ. ಈ ನಾ ಏನು ನೀರು ಫೋರ್ಸ್ ಬಿಟ್ಟೀನಿ ಅದಕ್ಕಿಂತಲೂ ಪ್ರಬಲವಾಗಿತ್ತು ಅಂದ್ರೆ ಆ ಕಲ್ಲು ಅದು ಅಳಗಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಬೇಕಾದಷ್ಟು ಫೋರ್ಸ್ ಬಿಡಿ, ಅಳಗಾಡೋದಿಲ್ಲ. ಈ ಮನೆ ಒಳಗಿಂದ ಎಲ್ಲಾರ್ದು ಪೈಪ್ ನೀರು ತೊಗೊಂಡು ಬಂದು ನಿಮ್ಮ ಪೈಪ್ ನೀರು ತೊಗೊಂಡು ಹಿಂಗೆ ಮನೆಗೆ ಬಿಟ್ಟರೆ ಅಂದ್ರೆ ಮನೆ ಅಳಗಾಡ್ತದೆ. ಇದು ಅಳಗಾಡೋದಿಲ್ಲ. ಯಾಕೆ? ನಿಮ್ಮ ಪೈಪ್ ನೀರಿನ ಫೋರ್ಸಿಗೂ ಮನೆ ಶಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಅದ, ಆಗೋದಿಲ್ಲ.
ಸಣ್ಣದೇನೋ ಒಂದು ಇಂಥದ್ದು ವಾಟಿಗೆ ಬಟ್ಲು ಇತ್ತು ಅಂದರೆ ಒಂದು ಬಿಟ್ರಿ ಅಂದರೆ ಹಾರಿ ಹೋಗ್ತದೆ. ಇಲ್ಲಿ ಶಕ್ತಿ ಯಾವುದು ಅಂದರೆ 14 ಲೋಕಗಳಿಂದ ಯುಕ್ತವಾದ ಕಮಲ. ನೋಡಿಕೊಂದು ಕಮಲ ಸರಳ ಅಳಗಾಡ್ತದೇನೋ ಅಂತ ಅನ್ನಿಸ್ತದೆ, ಅಲ್ಲ, ಅದರೊಳಗೆ ಏನವ 14 ಲೋಕಗಳವ. 14 ಲೋಕಗಳಿಂದ ಯುಕ್ತವಾದ ಈ ಕಮಲ ಅಲ್ಲೋಲ ಕಲ್ಲೋಲ ಆಗಲಿಕ್ಕತ್ತದ ಅಂದ್ರೆ ಆ ನೀರಿನ ಫೋರ್ಸ್ ಎಷ್ಟಿತ್ತು, ಇದನ್ನೇ ಅಲಗಾಡಿಸಿಕತ್ತದ ಅಂದ್ರೆ ಆ ಗಾಳಿಯ ಸಾಮರ್ಥ್ಯ ಎಷ್ಟಿತ್ತು. ಅದನ್ನು ಬ್ರಹ್ಮದೇವರು ಏನು ಮಾಡಿದರಂತ, ಅವರ ಜ್ಞಾನಶಕ್ತಿ ತಪಸ್ಸಿನಿಂದಾಗಿ ತಪಸಾ ಹ್ಯದ್ಯಮಾನೇನ ವಿದ್ಯೆಯ ಚಾತ್ಮ ಸಂಸ್ಥೆಯ ವಿವೃದ್ಧ ಜ್ಞಾನ ಬಲೋನ್ಯಪಾತ ವಾಯುಂ ಸಹಾಂಭಸ. ಅವರಿಗೆ ಇಲ್ಲಿ ತನಕ ಬ್ರಹ್ಮಜ್ಞಾನ ಏನಿತ್ತೋ ಅದರ ಬಲದಿಂದಾಗಿ ಆ ವಾಯುವನ್ನು ಪೂರ್ತಿಯಾಗಿ ಕುಡಿದು ಬಿಟ್ರಂತೆ, ನೀರನ್ನೂ ಪೂರ್ತಿಯಾಗಿ ಕುಡಿದು ಬಿಟ್ರಂತೆ. ಆಗ ಕಮಲ ಏನದ, ಕಮಲದೊಳಗೆ ಯೋಚನೆ ಮಾಡಿದರಂತೆ, ಕಮಲದಲ್ಲಿ 14 ಲೋಕಗಳನ್ನು ಇಟ್ಟಿದ್ದಾನೆ ಪರಮಾತ್ಮ ಎಂಬುದಾಗಿ ಯೋಚನೆಯನ್ನು ಮಾಡಿದ್ದಾರೆ. ಮೊದಲಿಗೆ ಏನು ಮಾಡಿದರಂತ, 3 ವಿಭಾಗ ಮಾಡಿದರಂತ ಬ್ರಹ್ಮದೇವರು. ಒಂದು ಭೂಮಿ, ಒಂದು ಅಂತರಿಕ್ಷ, ಇನ್ನೊಂದು ಸ್ವರ್ಗ ಎಂಬುದಾಗಿ ಮೊದಲು 3 ವಿಭಾಗಗಳನ್ನು ಮಾಡಿದರಂತ. ಪದ್ಮಕೋಶಂ ತದಾವಿಶ್ಯ ಭಗವಾನ್ ಕರ್ಮಚೋದಿತ ಏಕಂ ವ್ಯಾಭಾಂಕ್ಷಿರುಧ ತ್ರಿಧಾ ಭಾವ್ಯ ದ್ವಿಸಪ್ತದ. ಮೊದಲಿಗೆ 3 ಭಾಗಗಳನ್ನಾಗಿ ಮಾಡ್ತಾರೆ, ಅನಂತರದಲ್ಲಿ ಅದನ್ನು 14 ಲೋಕಗಳನ್ನಾಗಿ ವಿಭಾಗ ಮಾಡ್ತಾರೆ. ಒಂದೇ ಹೇಳ್ತೇನೆ ನೋಡಪ್ಪ, ಈ 14 ಲೋಕಗಳು ಅಂತ ಏನು ಹೇಳ್ತೀವಿ, ಈ 14 ಲೋಕಗಳಲ್ಲಿಯೂ ಜೀವರು ವಾಸ ಮಾಡಿದ್ದಾರೆ. ಸಾಕಿನ್ನೇ ನಿಮ್ಮ ವಿಜ್ಞಾನಕ್ಕೆ ಏನೇನು ವ್ಯಾಖ್ಯಾನ ಮಾಡಬೇಕೋ ಎಲ್ಲ ವ್ಯಾಖ್ಯಾನ ಮಾಡ್ದಂಗಾತು. ಆ ಲೋಕಗಳಲ್ಲಿ ಜೀವಿಗಳು ವಾಸಿಸಲಿಕ್ಕೆ ಸಾಧ್ಯ ಇಲ್ಲ, ಈ ಲೋಕದಲ್ಲಿ ಜೀವಿಗಳು ವಾಸಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವುಗಳನ್ನು ಕೇಳ್ತೇವೆ ಇಲ್ಲ. ಚಂದ್ರಲೋಕದಲ್ಲಿ ಅಥವಾ ಸೂರ್ಯಲೋಕದಲ್ಲಿ ಅಥವಾ ಇನ್ಯಾವುದೋ ಲೋಕದಲ್ಲಿ ಜೀವಿಗಳು ವಾಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳ ಹೇಳಿಕೆಗಳನ್ನು ಕೇಳ್ತೀವಿ. ವಿಜ್ಞಾನಿಗಳು ಹೇಳಿದ್ದು ಸುಳ್ಳು ಅಂತ ಹೇಳಿಕ್ಕೆ ಹೊರಟಿಲ್ಲ, ವಿಜ್ಞಾನಿಗಳು ಹೇಳಿದ್ದು ಸತ್ಯ. ಭಾಗವತ ಹಿಂಗೆ ಹೇಳಿಕತ್ತಲ್ಲ, ಭಾಗವತ ಹೇಳಿದ್ದು ಸತ್ಯ. ಜೋಡಿಸುವ ಜಾಣ್ಮೆ ನಿಮಗಿರ್ಬೇಕಷ್ಟ. ನಾ ಟೈಮ್ ಗ್ಯಾಪ್ ಕೊಟ್ಟೆ, ತಲೆ ಒಳಗೆ ಏನಾರ ಜೋಡಿಸ್ಕೊಂಡ್ರೆ ಜೋಡಿಸ್ಕೋರಿ ಅಂತ, ಇಷ್ಟೇ ತಾತ್ಪರ್ಯ, ಬೇರೆ ಏನೂ ಅಲ್ಲ. ವಿಜ್ಞಾನಿಗಳು ಹೇಳಿದ ಜೀವಿಗಳು ಮಾನವ ಲೋಕದಲ್ಲಿ ಭೂಮಿ ಮೇಲೆ ಇರುವ ಜೀವಿಗಳಿಗೆ ಅಲ್ಲಿ ವಾಸ ಆಗ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದು ಅದು ಸತ್ಯನೇ. ಆದರೆ ಆಯಾ ಲೋಕಗಳಲ್ಲಿ ಭಾಗವತ ಹೇಳಿದ್ದೇನು ಅಂದ್ರೆ ಸೂರ್ಯಲೋಕ, ಚಂದ್ರಲೋಕ, ಗುರುಲೋಕ, ಶುಕ್ರಲೋಕ, ಯಾವ್ಯಾವ ಲೋಕಗಳವನೋ ಆ ಎಲ್ಲ ಲೋಕಗಳಲ್ಲಿಯೂ ಆಯಾ ಲೋಕಗಳಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯರಾದ ಜೀವಿಗಳೇನಿದ್ದಾರೋ ಆ ಜೀವಿಗಳಲ್ಲಿ ಇದ್ದೇ ಇರ್ತಾರೆ ಅಂತ ಅರ್ಥ. ಅದು ಜೀವಿಗಳು ಇರದ ಲೋಕಗಳೇ ಇಲ್ಲ. ಇರೋದು ಅಂದ್ರೆ ಜೀವಿಗಳು ಎಲ್ಲ ಲೋಕದೊಳಗೂ ಇದ್ದಾರೆ. ಮೋಕ್ಷಕ್ಕೆ ಹೋದ ಮೇಲೂ ಜೀವಿಗಳೇ ಹೋಗ್ತಾರಲ್ಲ, ಇನ್ನು ಬೇರೆ ಯಾರು ಹೋಗ್ತಾರೆ? ಸಾಧನೆ ಮಾಡಿದ ಜೀವಿಗಳು ವೈಕುಂಠಕ್ಕೆ ಹೋದರು, ವೈಕುಂಠಕ್ಕೆ ಹೋದಾಗೂ ಅಲ್ಲಿ ದೇವರ ಸಂಗತಿ ಯಾರು ಇರ್ತಾರೆ? ಮತ್ತೆ ಈ ಸಾಧನೆ ಮಾಡಿದ ಜೀವಿಗಳೇ ಇರ್ತಾರಲ್ಲೇನು? ಸಾಧನೆ ಮಾಡಿದ ಜೀವಿಗಳು ಇರಂಗಿಲ್ಲ ಏನಂಗಾರ? ಜೀವಿಗಳು ಎಲ್ಲಿ ಹೋಗ್ಬೇಕು ಅವಾಗ? ಸಾಧನೆ ಮಾಡಿದವರಿಗೆ ಅಂತ ಮೋಕ್ಷ ಲೋಕ ಹೇಗೋ ಹಾಗೆ ಸೂರ್ಯಲೋಕದಲ್ಲೇ ಇರುವ, ಚಂದ್ರಲೋಕದಲ್ಲೇ ಇರುವ, ಬೇರೆ ಬೇರೆ ಲೋಕಗಳಲ್ಲಿಯೇ ವಾಸ ಮಾಡಲಿಕ್ಕೆ ಯೋಗ್ಯರಾದ ಅಂತಹ ದೇಹದ ರಚನೆಯನ್ನು ಹೊಂದಿದ ಜೀವಿಗಳು ಇರಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಸ್ಥಳ ಅಂತ ಯೋಚನೆಯನ್ನು ಮಾಡಿ ಬ್ರಹ್ಮದೇವರು ಆ ರೀತಿಯಾಗಿ ಸೃಷ್ಟಿಯನ್ನು ಮಾಡಿದರು. ಅಂದರೆ ಮನುಷ್ಯ ಲೋಕಕ್ಕೆ ಬರಲಿಕ್ಕೆ, ಅಂದರೆ ಈ ಭೂಲೋಕಕ್ಕೆ ಬರಲಿಕ್ಕೆ ನಾವೇನು ನೋಡ್ತೀವಿ, ನಮ್ಮದೊಂದು ಕೆಪಾಸಿಟಿ ಬೇರೆ ಇರ್ತದೆ, ಆ ಜೀವಿಗಳದ್ದು ಬೇರೆನ. ಸಮುದ್ರದೊಳಗೆ ಇರ್ತಕ್ಕಂತಹ ಜೀವಿಗಳದು ಅವ್ರದ್ದೊಂದು ಶಕ್ತಿ ಸಾಮರ್ಥ್ಯ ಅದು ಬೇರೆಯೇ. ಅಂತರಿಕ್ಷದೊಳಗೆ ಇರ್ತಕ್ಕಂತಹ ಜೀವಿಗಳೇನಿದ್ದಾರೆ ಅವ್ರದ್ದೊಂದು ಶಕ್ತಿ ಸಾಮರ್ಥ್ಯ ಬೇರೆಯೇ. ಹೌದಾ? ನೀರಿನೊಳಗೆ ಪೂರ್ತಿ ನಮಗಿರ್ಲಿಕ್ಕೆ ಆಗಲ್ಲ, ಭಾಳ ಅಂದರೆ 1 ತಾಸೋ 2 ತಾಸೋ ಸ್ತಂಭನಾದಿಗಳನ್ನು ಮಾಡ್ಕೊಂಡಿದ್ರು, 1 ವರ್ಷೋ 2 ವರ್ಷೋ ತಪಸ್ಸು ಮಾಡಲಿಕ್ಕೆ ಏನೋ ಮಾಡ್ಕೊಂಡಿರ್ತೀರಿ. ಜಲಸ್ತಂಭನ, ಅಗ್ನಿಸ್ತಂಭನ ಅಂತ ಹಿಂಗೆಲ್ಲ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಯೋಚನೆ ಮಾಡಿ ನೋಡ್ರಿ, ಅಗ್ನಿ ಸುಡೋದೆ, ಯಾರ ಕೈ ಇಟ್ಟರು ಸುಟ್ಟಾಕಿತ್ತಿರ್ತಾನೆ. ನಾ ಆಚಾರಿದ್ದೀನಿ, ಭಾಗವತ್ ಹೇಳಿಕತ್ತೀನಿ, ಕೈ ಇಡ್ತೀನಿ, ನಾನು ಸುಡಂಗಿಲ್ಲ ಅಂದ್ರೆ ಹುಚ್ಚಂತಾರೆ. ಅದು ಸುಡೋದು ಅದರ ಧರ್ಮ, ಸುಡಿಸ್ಕೊಳ್ಳೋದು ಇದ್ರ ಧರ್ಮ, ಅದು ಸುಟ್ಟೇ ಸುಡುತ್ತದೆ. ಆದರೆ ಯಾರು ಅಗ್ನಿಸ್ತಂಭನವನ್ನು ಮಾಡ್ಯಾರೋ, ಅಗ್ನಿ ನನಗೆ ಏನೂ ಮಾಡಬಾರದು ಅಂತ ಅಗ್ನಿಸ್ತಂಭನವನ್ನು ಮಾಡ್ಯಾರೋ, ಆ ಅಗ್ನಿಸ್ತಂಭನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಈ ದೀಪ ಅಲ್ಲ, ಸುಡು 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 ಬೆಂಕಿ ಒಳಗೆ ಕೂತ್ಕೊಂಡ್ರು ಅವನಿಗೇನೂ ಆಗುವುದಿಲ್ಲ. ಯಾಕೆ? ಅಗ್ನಿಸ್ತಂಭನ ಅನ್ನೋದು ಅವನೊಳಗಿದೆ. ಹಾಗೆ ಜಲಸ್ತಂಭನ ಮಾಡಿದವನಿಗೂ ಕೂಡ ಉಳಿದವ್ರಿಗೆಲ್ಲ ಜಲ ಬೇಗನೆ ತೊಂದರೆ ಕೊಟ್ಟರೆ, ಜಲಸ್ತಂಭನ ಮಾಡಿದವನಿಗೆ ಜಲ ಏನೂ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ರಮದೊಳಗೆ ಇಲ್ಲಿ ಭಾಗವತದಲ್ಲಿ ಈ ವಿಚಾರವನ್ನೇ ಹೇಳಿದ್ದು ಎಲ್ಲಿ ಹೇಳ್ಯಾರ? ನಾವು ಉದಾಹರಣೆ ಕೊಟ್ಟೇ ಇಲ್ಲೇ. ಭಾಗವತದಲ್ಲಿ ಈ ವಿಚಾರವನ್ನೇ ಹೇಳಿದ್ದೆಲ್ಲೇ ಅಂದರೆ, ವಿದುರ ಪ್ರಶ್ನೆ ಮಾಡ್ತಾನೆ ಮೈತ್ರೇಯರಿಗೆ, ಎಲ್ಲವೂ ದೇವರಿಂದಲೇ ಆಗೋದಾದರೆ, ಎಲ್ಲರೊಳಗೂ ದೇವರು ಇರೋದಾದರೆ ಹಂಗಾರೆ ನನಗೇನು ಅಜ್ಞಾನ, ವಿಪರೀತ ಜ್ಞಾನ ಅಥವಾ ರೋಗ ರುಜಿನಾದಿಗಳು, ಆಧಿ ವ್ಯಾಧಿ ಇವೇನವ ಅದು ನನಗಾದಂತೆ ನನ್ನೊಳಗಿದ್ದ ದೇವರಿಗೂ ಆಗಬೇಕಲ್ರಿ?
ಯಾರೋ ಮೊನ್ನೆ ಹೇಳಕತ್ತಿದ್ರಲ್ಲ, ನೀಟ್ ಎಕ್ಸಾಮದು ಭಾಳ ಸಮಸ್ಯೆ ಆತ್ರಿ. ಒಬ್ರಿಗೆ ಆತೇನೋ ಅದು? ಎಲ್ಲರಿಗೂ ಆತೋದಲ್ಲ ಅದು. ಹಾಗೇನೆ ಒಂದು ಇಫೆಕ್ಟ್ ಆದ್ರೆ ಅದು ಎಲ್ಲರಿಗೂ ಇಫೆಕ್ಟ್ ಆಗ್ತದೆ. ಕರೆಂಟ್ ಹೋಗಿದ್ರಿ, ಮಾಮಡ್ಡಿ ತುಂಬ ಕರೆಂಟ್ ಹೋಗಿದೆ ಅಂದ್ರೆ ನಾನು ಒಬ್ಬರ ಮನೆಗೆ ಒಂದೋ ಹೋಗಿದೆ ಅಂತ ಅರ್ಥ ಏನೋದು ಇಲ್ಲ. ಎಲ್ಲರಿಗೂ ಆದಂಗೆ ಹೌದಲ್ಲ ಅದು. ಆ ಕ್ರಮದೊಳಗೆ ದೇಹದೊಳಗೆ ಜೀವ ಇದ್ದಾನೆ, ದೇಹದೊಳಗೆ ದೇವ ಇದ್ದಾನೆ ಅಂದರೆ ದೇಹದೊಳಗಿರುವ ಜೀವನಿಗೆ ತೊಂದರೆಯಾದಂತೆ ದೇಹದೊಳಗಿರುವ ದೇವನಿಗೂ ಆಗಲೇಬೇಕಲ್ಲ. ಅಂತೂ ಪೂರ್ವ ಪಕ್ಷದಂತೆ ಪ್ರಶ್ನೆಯನ್ನು ಮಾಡಿದಾಗ ಉತ್ತರವನ್ನು ಹೇಳ್ತಾರೆ ಬ್ರಹ್ಮದೇವರು, ಹಂಗಲ್ಲಪ್ಪ, ಆ ಪ್ರಶ್ನೆ ಹಂಗ ಅರ್ಥ ಅಲ್ಲ. ಸತ್ಯ, ದೇಹದೊಳಗೆ ದೇವರಿದ್ದಾನೆ, ಜೀವನೊಂದಿಗೆ ದೇವರಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಆ ದೇವ ಹೆಂಗ ಅಂದರೆ ಅಗ್ನಿಸ್ತಂಭನಾದಿ ಮಾಡಿದವನಂತೆ. ಅಗ್ನಿಸ್ತಂಭನ ಮಾಡಿದವನಿಗೆ ಅಗ್ನಿ ಏನೂ ತೊಂದರೆ ಹೇಗೆ ಕೊಡುವುದಿಲ್ಲವೋ, ದೇಹದೊಳಗಿದ್ದ ದೇವನಿಗೆ, ಭಗವಂತನಿಗೆ ಜೀವಿಯ ವಿಕಾರ ಯಾವುದು, ದೇಹದಿಂದ ಆಗುವ ಪಾಪದ ವಿಕಾರಗಳು ಯಾವುವು, ಪುಣ್ಯದ ವಿಕಾರಗಳು ಯಾವುದು ಏನೂ ದೇವರಿಗೆ ಆಗುವುದಿಲ್ಲ. ಭಗವಂತ ಮಾತ್ರ ಶುದ್ಧನಾದ, ಸಚ್ಚಿದಾನಂದಮಯನಾದ, ನಿರ್ದುಷ್ಟನಾದ ಭಗವಂತನಾಗಿದ್ದಾನೆ ಎಂಬುದಾಗಿ ತಿಳಿಸಿದ್ರದ್ದು ಉದಾಹರಣೆಯನ್ನು ತಗೊಂಡು ನಾನಿಲ್ಲಿ ಆ ವಿವರಣೆಯನ್ನು ನಿಮಗೆ ಕೊಟ್ಟೆ. ಸರಿ, ಅಂತೂ ಹಂಗಾರೆ ಏನು ಮಾಡಿದ ಅಂದರೆ, ಪದ್ಮಕೋಶಂ ತದಾವಿಶ್ಯ ಭಗವಾನ್ ಕರ್ಮಚೋದಿತ ಏಕಂ ವ್ಯಭಾಂಕ್ಷಿ ದುರುಧ ತ್ರಿಧಾ ಭಾವ್ಯ ದ್ವಿಸಪ್ತದ ಏತವಾನ್ ಜೀವಲೋಕಸ್ಯ ಸಂಸ್ಥಾಭೇದ ಸಮಾಸತಃ ಧರ್ಮಸ್ಯ ಹ್ಯನಿಮಿತ್ತಸ್ಯ ವಿಪಾಕಃ ಪರಮೇಷ್ಠಿನಃ. ಯಾಕೆ ಅಂದರೆ ಜೀವರು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಲೋಕಗಳ ವಿಸ್ತಾರ ಇದು. ಅವರವರ ಸಾಧನೆ, ಅವರವರ ಕರ್ಮ ಹೆಂಗೆ ಮಾಡ್ಯಾರ ಅದಕ್ಕನುಗುಣವಾಗಿ ಅವರವರಿಗೆ ಆಯಾ ಲೋಕ. ನಮ್ಮದು ಪುಣ್ಯ ಏನೇನೇನೇನು ಇಲ್ಲವೇ ಇಲ್ಲ, ಎಷ್ಟೂ ಪುಣ್ಯ ಇಲ್ಲ, ಬಾಯಿಲ ಮನುಷ್ಯ ಲೋಕಕ್ಕೆ ಅಂತ ಕರ್ಕೊಂಡು ಬಂದ. ಹೀಗಾಗಿ ನಮಗಿಲ್ಲಿ ಗಾಳಿ ಬೇಕ, ನೀರು ಬೇಕ, ಬೆಳಕು ಬೇಕ, ಎಲ್ಲ ಬೇಕ. ಇವು ಅಷ್ಟು ಎಲ್ಲ ಸೌಕರ್ಯಗಳಿದ್ದರೆ ಬದುಕುವ ಅವಕಾಶ, ಇಲ್ಲದೆ ಹೋದರೆ ಬದುಕುವ ಅವಕಾಶ ನಮಗಿಲ್ಲ. ಯಾಕೆ? ನಮ್ಮೊಳಗಿರುವ ಕರ್ಮ, ನಮ್ಮೊಳಗಿರುವ ಶಕ್ತಿ, ನಮ್ಮೊಳಗಿರುವ ಸಾಧನೆ ತೀರಾ ಕಡಿಮೆ. ಆದರೆ ದೇವಲೋಕದಲ್ಲಿ ಹಾಗೇನಿಲ್ಲ. ಉದಾಹರಣೆ, ಭೂಲೋಕದೊಳಗೇನೆ ಹಾವುಗಳವ. ಸುಮ್ಮನೆ ಒಂದು ತಿಳಿಲಿಕ್ಕಂತ ಉದಾಹರಣೆ ಕೊಡ್ತೇನೆ. ಹಾವುಗಳವ. ಹಂಗಾರೆ ಈ ಹಾವುಗಳಿಗೆ ಆಹಾರ ಸಿಗಲಿಲ್ಲ ಅಂದ್ರೆ ಏನೂ ಹೆದರೋದಿಲ್ಲ, ಅವು ಸಾಯುವುದೂ ಇಲ್ಲ ಅವು ಹಾವು. ಸರ್ಪಾಹ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ಹಾವುಗಳಿಗೆ ಆಹಾರ ಸಿಗಲಿಲ್ಲ ಅಂದ್ರೆ ಗಾಳಿ ಕುಡಿದು ಫಸ್ಟ್ ಕ್ಲಾಸ್ ಇರ್ತಾವೆ, ಏನೂ ತೊಂದರೆ ಆಗೋದಿಲ್ಲ, ಅವು ಅಷ್ಟ ಶಕ್ತಿನೇ ಇರ್ತದೆ. ಅವು ಇಲಿ ಪಲಿ ಮೊದಲಾದವುಗಳನ್ನು ತಿಂದಾಗ ಏನು ಶಕ್ತಿ ಇರಬೇಕೋ ಅದು ಗಾಳಿ ತಿಂದಾಗೂ ಶಕ್ತಿ ಇರ್ತದೆ. ಇದೇ ಹಾವಿಗೆನೆ ಭೂಲೋಕದೊಳಗೆ ಅದನ್ನೇ ಇಲ್ಲ. ಹಂಗಾರೆ ಗಾಳಿ ತಿಂದು ನಾವಿರೋಣ ಇಲ್ಲೋದಲ್ಲ. ಏಕಾದಶಿ ಒಂದೇ ರಗಡಾಗಿರ್ತದೆ, ದ್ವಾದಶಿ ಏನು ಶಿಟ್ಟು ಮಾಡ್ತೀವಿ, ಏನು ಜಗಳಾಡ್ತಿರ್ತೀವಿ. ಯಾವಾಗ ಲಘು ಗಂಜಿ ಒಳಗೆ ಹೋತು ಅಂದ್ರೆ ಈಗ ಬರೋಬ್ಬರಿ ಆಯ್ತು ನೋಡಿ, ಈಗ ಸಮಾಧಾನ ಆಗ್ತಾರೆ ನಮ್ಮ ಮನೆಯವರು ಅಂತಿರ್ತಾರೆ ಹೆಂಡಂದ್ರಲ್ಲ. ಹೌದಲ್ಲ? ಅಂದ್ರೆ ಆಹಾರ ಬಿಟ್ಟು ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನೀರು ಬಿಟ್ಟು ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಆಹಾರ ನೀರುಗಳನ್ನು ಬಿಟ್ಟು ಬದುಕುವ ಜೀವಿಗಳು ಇದ್ದಂತೆ, ಆ ಶಕ್ತಿ ಅವುಗಳಿಗೆ ಇದ್ದಂತೆ ಭಗವಂತ ಏನು ಮಾಡ್ಯಾನ, ಆಯಾ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯಾ ಜೀವಿಗಳಿಗೆ ಆಯಾ ಲೋಕಗಳನ್ನು ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸಿದ್ದಾನೆ. ಇಷ್ಟು ಹೇಳಿದಾಗ ವಿದುರ ಅಂತಾನೆ, ಸ್ವಾಮಿ ಬಹಳ ಅದ್ಭುತ ಅದ ಇದು, ಕೇಳಲಿಕ್ಕೇನೆ ಇಷ್ಟು ಅದ್ಭುತ ಅದ, ಇದನ್ನು ಮುಂದೆ ಸೃಷ್ಟಿ ಹೆಂಗೆ ಮಾಡಿದ ಅಂತ ಕೇಳೋದಂತೂ ಇನ್ನೂ ಬಹಳ ಅದ. ಆದರೆ ನನಗೊಂದು ಇದು ಅದ ವಿಚಾರ, ಬಹಳ ಪ್ರಶ್ನೆ ಅದ. ಇದು ಪರಮಾತ್ಮನ ಅತ್ಯದ್ಭುತವಾದ ಕರ್ಮ. ಇದು ಯದಾತ್ತ ಬಹುರೂಪಸ್ಯ ಹರೇರದ್ಭುತ ಕರ್ಮಣಃ ಕಾಲಾಖ್ಯಂ ಲಕ್ಷಣಂ ಬ್ರಹ್ಮನ್ ಯಥಾ ವರ್ಣಯನ ಪ್ರಭೋ. ಮೈತ್ರೇಯರೇ, ನೀವು ಬ್ರಹ್ಮಜ್ಞಾನಿಗಳು, ಆದ್ದರಿಂದ ನಿಮಗೆ ಈ ಎಲ್ಲ ವಿಷಯಗಳು ಗೊತ್ತಿವೆ. ಪರಮಾತ್ಮನ ಕಾರ್ಯ ಅತ್ಯದ್ಭುತವಾಗಿರ್ತಕ್ಕಂತಹ ಕಾರ್ಯ. ಪರಮಾತ್ಮ ಬಹಳ ರೂಪಗಳನ್ನು ತಾಳಿದ. ಯಾಕಂದ್ರೆ ಸೃಷ್ಟಿ ಮಾಡಬೇಕಾದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳನ್ನು ತಾಳಿದ. ಮೂಲ ರೂಪ ನಾರಾಯಣ, ಆ ನಾರಾಯಣನೇ ವಾಸುದೇವನಾದ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಕೇಳ್ತೀವಿ. ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳನ್ನು ತಾಳಿದ. ರಾಮಕೃಷ್ಣಾದಿ ರೂಪಗಳನ್ನು ತಾಳಿದ. ವಿಶ್ವಾದಿ ರೂಪಗಳನ್ನು ತಾಳಿದ. ಅನೇಕ ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ. ಭಗವಂತಂದು ಒಂದೇ ರೂಪ ಅದೇನೂ ಇಲ್ಲ, ಸ್ಫುಟಮನಂತ ರೂಪಿಣೆ, ಅನಂತಾನಂತ ರೂಪಗಳನ್ನು ಹೊಂದಿದ ಪರಮಾತ್ಮ ಏನಿದ್ದಾನೋ ಇವನು ಕಾಲ ಎಂಬುದಾಗಿ ಒಂದು ರೂಪವನ್ನು ತಾಳ್ತಾನಲ್ಲ. ಏನದು ಕಾಲ ಅಂದರೆ ಏನು, ಕಾಲರೂಪ ಅಂದರೆ ಯಾವುದು, ಅದರ ಬಗ್ಗೆ ನಮಗೊಂದು ವಿಸ್ತಾರವಾಗಿ ಹೇಳ್ರಿ ಅಂತ ವಿದುರ ಕೇಳಿದಾಗ ಆಗಲಿ ಅಂತ ಹೇಳ್ತಾರೆ. ಭಗವಂತ ನೋಡಪ್ಪ ಹಿಂಗೆ ಮಾಡ್ತಾನಪ್ಪ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ. ಒಂದು ನೆನಪಿಟ್ಟುಕೋ, ಭಗವಂತನಿಗಿಂತಲೂ ಉತ್ತಮನಾದ ದೇವತೆ ಮತ್ತೊಬ್ಬನಿಲ್ಲ. ಅವ ವಿಕಾರರಹಿತನಾಗಿದ್ದಾನೆ, ನಿರ್ವಿಶೇಷೋ ಅಪ್ರತಿಷ್ಠಿತ ಪುರುಷ. ತದುಪಾದಾನಂ ಆತ್ಮಾನಂ ಲೀಲೆಯ ಅಸೃಜತ್. ಭಗವಂತ ತಾನು ಲೀಲೆಯಿಂದ ಏನು ಮಾಡ್ತಾನೆ, ಸೃಷ್ಟಿ ಸ್ಥಿತಿ ಸಂಹಾರ ಇವು ಪ್ರಧಾನ.
ಸೃಷ್ಟಿ ಸ್ಥಿತಿ ಸಂಹಾರಕ್ಕಾಗಿ ಅಂತ 3 ರೂಪಗಳನ್ನು ತಾಳ್ತಾನ ಭಗವಂತ. ಮೊನ್ನೆ ಹೇಳಿದಂತೆ ಜನ್ಮಾದ್ಯಸೇತಃ ಹೇಳುವಾಗಲೇ ಏನು ಹೇಳಿದ್ದೆ ಅದರದೇ ವಿವರಣೆ ಈಗಿದು, ಅಷ್ಟೇ, ಬೇರೆ ಏನೂ ಅಲ್ಲ. ಇರೋದು 8, ಅದರೊಳಗೆ ಸೃಷ್ಟಿ ಸ್ಥಿತಿ ಸಂಹಾರ 3 ಏನವ. 3 ನಾವು ಏನು ತಪ್ಪಾಗಿ ತಿಳ್ಕೊಂಡೀವಿ ಅಂದರೆ ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾನೆ, ಲಯವನ್ನು ಶಿವ ಮಾಡ್ತಾನೆ, ರುದ್ರ ಮಾಡ್ತಾನೆ ಅಂತ ತಿಳ್ಕೊಂಡೀವಿ. ಅದಲ್ಲ. ಈ ಗುಣತ್ರಯಗಳಿಂದ ಯುಕ್ತವಾದ ಈ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿ ಭಗವಂತ, ಅದನ್ನು ಉಳಿಸ್ಲಿಕ್ಕಾಗಿ ಭಗವಂತ ಬ್ರಹ್ಮನಾಗಿ ವಿಷ್ಣುವಾಗಿ ಶಿವನಾಗಿ ಬರ್ತಾನೆ. ಸೃಷ್ಟಿ ಏನದಲ್ಲ, ಬ್ರಹ್ಮನೊಳಗಿರ್ತಕ್ಕಂತಹ ವಿಷ್ಣು ಸೃಷ್ಟಿಯನ್ನು ಮಾಡ್ತಾನೆ. ವಿಷ್ಣುನೇ, ಆದರೆ ಬ್ರಹ್ಮನನ್ನು ನಿಮಿತ್ತ ಮಾಡುತ್ತಾನೆ. ವಿಷ್ಣುವೇ ಏನಿದ್ದಾನೋ ಅವ ಎಲ್ಲವನ್ನೂ ರಕ್ಷಣೆ ಮಾಡ್ತಾನೆ. ಈ ಜಗತ್ತೆಲ್ಲ ಅಸ್ತಿತ್ವದೊಳಗೆ ಉಳಿಲಿಕ್ಕೆ ಕಾರಣ ಭಗವಂತನೇ, ವಿಷ್ಣುವೇ. ಅದೇ ಪರೀಕ್ಷಿತ ಮಹಾರಾಜರ ಉತ್ತರಾದೇವಿ ಗರ್ಭದೊಳಗಿರುವಾಗ ರಕ್ಷಣೆ ಮಾಡಲಿಕ್ಕೆ ನಾನಿದ್ದಾಗ ನೀ ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿದ್ದು. ಯಾರು ಎಷ್ಟೇ ಅಸ್ತ್ರಶಸ್ತ್ರಗಳನ್ನು ಬಿಟ್ಟರು ರಕ್ಷಣಾ ಮಾಡಲಿಕ್ಕಂತ ನಾನು ಇಂಥ ನೀ ಏನು ಮಾಡವಿದ್ದೆ ಅಂತಾನೆ. ಸೃಷ್ಟಿ ಮಾಡಬೇಕು ಅಂತ ನೀ ಹೊರಟಿ, ನಾ ಜೀವನ ಬಿಟ್ಟ ಕೊಡೋದಿಲ್ಲ, ಏನು ಸೃಷ್ಟಿ ಮಾಡವಿದ್ದೆ ಅಂತಾನೆ. ಸ್ಥಿತಿ ಅನ್ನೋದೇನದ ಇದು ಬಹಳ ಪ್ರಧಾನಭೂತವಾದದ್ದು. ಅದನ್ನಂತೂ ನೇರವಾಗಿ ಪರಮಾತ್ಮ ತಾನೇ ಮಾಡ್ತಾನೆ. ಇನ್ನು ಲಯ ಅನ್ನೋದೇನದಲ್ರಿ, ಇದು ಲಯ ಈಶ್ವರ ಮಾಡ್ತಾನೆ, ಶಿವ ಮಾಡ್ತಾನೆ. ಈ ಶಿವ ಏನು ಮಾಡ್ತಾನಲ್ಲ, ಶಿವನೊಳಗೆ ಏನು ವಿಷ್ಣು ಇದ್ದಾನೋ ಆ ವಿಷ್ಣುವನ್ನು ಕಾಲ ಅಂತ ಕರೀತಾರೆ, ಬೇರೆ ಇನ್ನೇನು ಅಲ್ಲ. ಅರ್ಥ ಆಯ್ತಾ? ಕಾಲನಾಮಕ ಭಗವಂತ ಅಂದರೆ ಯಾರು? ಲಯ ಮಾಡುವ. ಹೀಗಾಗಿ ಆ ಶಬ್ದ ಆಡ್ತಿರ್ತೇವೆ ನಾವು, ಗೊತ್ತಾಗೋದಿಲ್ಲ. ಗಮನಿಸಿರ್ಬೇಕಾದ್ರೆ ನಾ ಹೇಳಿದ ಮೇಲೆ ಈಗ ನಿನಗೂ ಒಂದು ಕಾಲ ಬರ್ತದೆ ತಗೋ ಅಂತೀವಿ ಅಲ್ಲ. ಕಾಲ ಅಂದರೆ ಏನಂತ ಅರ್ಥ? ವಿನಾಶ ಅಂತ ಅರ್ಥ, ಅವನತಿ ಅಂತ ಅರ್ಥ, ಇಳಿತಿ ಅಂತ ಅರ್ಥ. ಜಗತ್ತು ಇಳಿಯೋದು, ಜಗತ್ತು ಅವನತಿಯನ್ನು ಹೊಂದೋದು. ಅದಕ್ಕಾಗಿಯೇ ಕಾಲ ಅಂತಾರೆ. ಈ ಕಾಲ ಅಂತ ಯಾಕೆ ಹೆಸರು ಬಂತು ಅಂದರೆ ಮಹರುದ್ರದೇವರ ಹೆಸರು ಕಾಲ ಅಂಥೇಳಿ. ಈ ಮಹರುದ್ರದೇವರೊಳಗೆ ಸಂಹಾರ ಕ್ರಿಯೆಗೆ ಕಾರಣೀಭೂತನಾಗಿ ಒಳಗಿದ್ದು ಅವರಿಗೆ ಆ ತೆರನಾದ ಬುದ್ಧಿ ಪ್ರಚೋದನೆ, ದೇಹದೊಳಗೆ ಆ ತೆರನಾದ ಶಕ್ತಿಯನ್ನು ತುಂಬಲಿಕ್ಕೇನು ಒಳಗೆ ಭಗವಂತ ಇದ್ದಾನೋ ಆ ಭಗವಂತನನ್ನೇ ಕಾಲ ಎಂಬುದಾಗಿ ಕರೀತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ವಿಶ್ವಂ ವೈ ಬ್ರಹ್ಮತನ್ಮಾತ್ರಂ ಸಂಸ್ಥಿತಂ ವಿಷ್ಣುಮಾಯೆಯ ಈಶ್ವರೇಣ ಪರಿಚ್ಛಿನ್ನಂ ಕಾಲೇನ ಅವ್ಯಕ್ತಮೂರ್ತಿನ. ಇವನನ್ನು ಏನಂತ ಕರೀತಾರೆ? ಅವ್ಯಕ್ತಮೂರ್ತಿಯಾಗಿರ್ತಕ್ಕಂತಹ ಕಾಲ ಎಂಬುದಾಗಿ ಕರೀತಾರೆ. ಅಪ್ಪ ಏನು ಇದ್ದಿದ್ದಿಲ್ಲ. ಯಥಾ ಇದಾನಿಂ ತಥಾ ಅಗ್ರೇ ಚ ಪಶ್ಚಾತ್ ಅಪೇತ್ಯೇದ ಈದೃಶಂ ಸರ್ಗೋ ನವವಿಧಸ್ತಸ್ಯ ಪ್ರಾಕೃತೋ ವೈಕೃತಶ್ಚ ಯಹ. ನೋಡಪ್ಪ ಹಿಂಗದ ಇದು ಅಂತಾರೆ. ಹಿಂದೆ ಹೆಂಗಿತ್ತೋ ಸೃಷ್ಟಿ ಹಾಗೆ ಮುಂದೂ ಸೃಷ್ಟಿ ವರಿಸ್ತಾನೆ. ಈಗ ಹೆಂಗೆ ಸೃಷ್ಟಿ ಅದನ್ನು ಹಾಗೆ ಮುಂದೂ ಸೃಷ್ಟಿ ವರೀತದೆ ಅಷ್ಟೇ. ಧಾತಾಪೂರ್ವಂ ಅಕಲ್ಪಯತ ಅಂತ ಸಂಧ್ಯಾವಂದನೆ ಒಳಗೆ ಅದನ್ನೇ ಹೇಳೋದು ನಾವು. ಸಂಧ್ಯಾವಂದನೆ ಒಂದು ಪರ್ಫೆಕ್ಟ್ ಬರ್ತಿತ್ತಂದ್ರೆ ಭಾಗವತ ಲಘು ಅರ್ಥ ಆಗಿಬಿಡುತ್ತದೆ. ಅದರ ಅರ್ಥ ತಿಳ್ಕೊಂಡಿರ್ಬೇಕು ಅಷ್ಟೇ. ಧಾತಾಪೂರ್ವಂ ಅಕಲ್ಪಯತ. ಹಿಂದೆ ಹೆಂಗಿತ್ತೋ ಸೃಷ್ಟಿ ಹಾಗೆ ಮಾಡಿದ, ಈಗ ಬೇರೆ ಏನೂ ಮಾಡಲಿಲ್ಲ. ಈಗ ಹೆಂಗದನೋ ಹಾಗೆ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಏನು ಬಿಡುವುದಿಲ್ಲ, ಅದನ್ನು ಹಾಗೆ ಸೃಷ್ಟಿ ಮಾಡ್ತಾನೆ. ಭಾಳ ಏನು ವ್ಯತ್ಯಾಸ ಆಗ್ಬೋದು. ಧಾರವಾಡದ ಮಾಮಡ್ಡಿ ಈ ಭಾಗದಾಗ ಏನದ, ಮುಂದಿನ ಸೃಷ್ಟಿ ಒಳಗೆ ಮಾಮಡ್ಡಿ ಆ ಭಾಗದಾಗ ಬಂದಿರಬಹುದು ಇಷ್ಟೇ. ಅಂತೂ ಇಂತೂ ಮಾಮಡ್ಡಿ ಏನದ, ಇದು ಬರೋದು ಬಂದಿರ್ತದೆ. ಇದೇನು ಪ್ರದೇಶಗಳವ ಇವೆಲ್ಲವೂ ಇದ್ದೇ ಇರ್ತಾವೆ, ಇಲ್ಲಂತೇನಲ್ಲ. ವ್ಯತ್ಯಾಸವನ್ನು ಮಾಡಬಹುದು, ತನ್ನ ಸ್ವಸಾಮರ್ಥ್ಯದಿಂದ ವ್ಯತ್ಯಾಸವನ್ನು ಮಾಡಬಹುದು ಹೊರತು ಮುಂದಿನ ಸೃಷ್ಟಿ ಒಳಗೆ ಧಾರವಾಡ ಇರುವುದೇ ಇಲ್ಲ ಏನ್ರಿ ಹಂಗಾರ ಅಂತ ಹಿಂಗೇನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ಎಲ್ಲ ಕಾಲಗಳಲ್ಲಿ ಎಲ್ಲವೂ ಇದ್ದೇ ಇರ್ತಾವೆ. ವ್ಯತ್ಯಾಸ ಆಗಿರ್ಬೋದು ಅಷ್ಟೇನೆ. ಯಾವ ವ್ಯತ್ಯಾಸ ಆದರೂ ಯಾಕೆ ಮಾಡ್ತಾನೆ ಭಗವಂತ? ತನ್ನ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ. ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗಬೇಕಲ್ಲ, ಅವ್ರಿಗೆ ತಿಳಿತದ. ಅದು ಹೋದ ಸರಿ ಇಲ್ಲಿತ್ತು, ಈಗ ಇಲ್ಲಿ ಬಂದದ. ಏನಪ್ಪ ಮಾರಾಯ ಸೃಷ್ಟಿ. ಉದಾಹರಣೆಗೆ ನರಸಿಂಹ ರೂಪಗಳೇ ಭಗವಂತನು ಬೇಕಾದಷ್ಟು ರೂಪಗಳವ. ಆದರೆ ಯಾವ ಕಲ್ಪದಲ್ಲಿ ಯಾವ ನರಸಿಂಹ ರೂಪ ಹೊರಗೆ ಬರ್ತಾನೆ ಅಂತ ಅನ್ನೋದ್ರ ಬಗ್ಗೆ ಅವರಿಗೆ ಕುತೂಹಲ. ಹೌದಲ್ಲ? ನರಸಿಂಹ ರೂಪ ಒಂದಂತ ಮಾಡ್ರಿ ನೀವು. ಆ ನರಸಿಂಹ ರೂಪ ಹೇಳೋ ಮುಂದೆ ಹೇಳ್ತಾನೆ, ಕೃಷ್ಣ ರೂಪನೂ ಒಂದ ಇಲ್ಲ, ರಾಮ ರೂಪನೂ ಒಂದ ಇಲ್ಲ. ಭಗವಂತಂದು ಒಂದ ಹೆಸರಿನ ರೂಪಗಳೇ ಅನಂತ ಅನಂತ ರೂಪಗಳವ. ಆ ವಿಷಯವನ್ನು ತಿಳಿದ ಬ್ರಹ್ಮಾದಿ ದೇವತೆಗಳಿಗೆ ಆನಂದ. ಅವರು ಅದನ್ನು ನೋಡ್ತಾರೆ, ಪ್ರತ್ಯಕ್ಷದಲ್ಲಿ ಆ ರೂಪವನ್ನು ನೋಡ್ತಾರೆ, ಆ ರೂಪದಿಂದ ಮಾಡುವ ಕಾರ್ಯವನ್ನು ನೋಡ್ತಾರೆ, ಅವರಿಗೆ ಆನಂದ ಆಗ್ತದೆ. ಅದೇ ರೀತಿಯಾಗಿ ಭಗವಂತ ಈ ರೀತಿಯಾಗಿ ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೆಂಗಿತ್ತೋ ಯಥಾ ಇದಾನಿಂ ತಥಾ ಅಗ್ರೇ ಚ ಪಶ್ಚಾತ್. ಇದೇ ರೀತಿಯಾಗಿ ಜಗತ್ ಸೃಷ್ಟಿ ಅನ್ನೋದು ಮುಂದುವರಿತದೆ. ಈ ಪ್ರಪಂಚದ ಸೃಷ್ಟಿ ನೋಡಪ್ಪ ಒಟ್ಟಾರೆ ಹೇಳಬೇಕು ಅಂದರೆ 2 ವಿಧ ಅದ. ಒಂದು ಪ್ರಾಕೃತ ಸೃಷ್ಟಿ ಅಂಥೇಳಿ, ಇನ್ನೊಂದು ವೈಕೃತ ಸೃಷ್ಟಿ ಅಂಥೇಳಿ.
ಇನ್ನು ಮಹತ್ತತ್ವ ಸೃಷ್ಟಿ, ಅಹಂಕಾರ ತತ್ವ ಸೃಷ್ಟಿ ಅಂತ ಹೇಳಿ ಹೀಗೆಲ್ಲ ಏನವ ಅಂದ್ರೆ 9 ವಿಧದ ಸೃಷ್ಟಿಗಳಿವೆ. ಇಷ್ಟು ತಿಳಿ. ಮೊದಲ ನಾಶವನ್ನು ತಿಳಿ. ಸೃಷ್ಟಿ ಆಗೋದಕ್ಕಿಂತ ಮುಂಚೆ ನಾಶ ಆಗಬೇಕಲ್ಲ, ಈ ನಾಶವನ್ನು ತಿಳಿ. ಈ ನಾಶ ಏನದ ಅಂದ್ರೆ 3 ವಿಧ ಅದ. ಕಾಲದ್ರವ್ಯ ಗುಣೈ ಅಸ್ಯ ತ್ರಿವಿಧ ಪ್ರತಿಸಂಕ್ರಮ ಆದ್ಯಸ್ತು ಮಹತಃ ಸರ್ಗೋ ಗುಣವೈಷಮ್ಯಮಾತ್ಮನಃ. ನೋಡಪ್ಪ, 3 ವಿಧದ ನಾಶಗಳವ. ಪದಾರ್ಥಕ್ಕೆ ನಾಶ ಆಗಬೇಕು ಅಂದ್ರೆ 3 ವಿಧ. ಈ 3ರೊಳಗೆ ಯಾವುದಾದ್ರೂ ಒಂದು ವಿಧದಿಂದ ಅದು ನಾಶ ಆಗ್ತದೆ. ಕಾಲ ಅಂದ್ರೆ ನಾಶ ಅಂತ ತಿಳ್ಕೊಬೇಕಾ ಇಲ್ಲಿ ಅರ್ಥ. ಆಗಲೇ ಅದಕ್ಕೆ ಹೇಳಿದೆ, ನಿನಗೂ ಒಂದು ಕಾಲ ಬರ್ತದೆ ಅಂತ ನಾವು ಬೈತಿರ್ತೀವಲ್ಲ, ಆ ಕಾಲದೊಳಗೆ ಅವನ ನಾಶವನ್ನು ಸೂಚನೆ ಮಾಡಿ ಮಾತಾಡ್ತಿರ್ತೀವಲ್ಲ ನಾವು, ಅದೇ ಅರ್ಥದೊಳಗೆ ಅದು ಭಾಗವತದ ಶಬ್ದ ಪ್ರಯೋಗ. ಸರಿ, ಹಂಗಾರೆ ನಾಶ ಅನ್ನೋದೇನದ 3 ವಿಧ ಅದ ನೋಡ್ರಿ. ಒಂದು ಕಾಲ, ಇನ್ನೊಂದು ದ್ರವ್ಯ, ಮತ್ತೊಂದು ಗುಣ. ಒಂದು ಗುಣದಿಂದ ಇನ್ನೊಂದು ಗುಣದ ನಾಶ ಆಗ್ತದೆ. ಒಂದು ತಾಮಸ ಗುಣ ಅದ. ಈ ತಾಮಸ ಗುಣ ನಾಶ ಆಗಬೇಕಾದ್ರೆ ಸತ್ವಗುಣದಿಂದ ನಾಶ ಆಗ್ತದೆ. ಇದು ಗುಣದಿಂದ ಗುಣದ ನಾಶ. ಸಾತ್ವಿಕ ಗುಣ ಅದ. ತಾಮಸ ಗುಣದ ಜಾಗ್ರತೆಯಿಂದ ಸತ್ವಗುಣದ ನಾಶ ಆಗ್ತದೆ. ನಮಗನ್ನಿಸ್ತಿರ್ತದೆ, ಏನು ಸ್ವಾಮಿಗಳು, ಏನು ಸ್ವಾಮಿಗಳು, ಮಹಾಸ್ವಾಮಿಗಳು, ಪ್ರಚಂಡ ಸ್ವಾಮಿಗಳು ಅಂತ ಭಾರಿ ಭಕ್ತಿ ವಿಶ್ವಾಸ ಸಾತ್ವಿಕ ಭಾವನೆ ಬಂದಿರ್ತದೆ. ಯಾವನೋ ಏನೋ ಹುಚ್ಚುತ್ ಸಾಕಾರ ಏನೋ ಮಾತಾಡಿಬಿಡ್ತಾನೆ, ನಮಗೆ ಅದ್ರ ಮೇಲೆ ನಂಬಿಕೆ ಹುಟ್ಟಿಬಿಡ್ತದೆ. ಈ ಸ್ವಾಮಿಗಳು ಅಟ್ಟ ಹೋಗಿ ಅಂದುಬಿಡ್ತೀವಿ. ಹಂಗಾರೆ ಸ್ವಾಮಿಗಳು ಅಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕಂಡ ಮನಸ್ಸೇ ಸಾತ್ವಿಕ ಮನಸ್ಸೇ. ಇನ್ನೊಂದು ಯಾವುದೋ ಪ್ರಚೋದನೆಯ ಮಾತಿನ ಮನಸ್ಸಿನಿಂದ ಆ ಸತ್ವ ಮನಸ್ಸು ನಾಶ ಆಯ್ತಲ್ಲ. ಅಂದರೆ ಎದರಿಂದ ನಾಶ ಆತದು? ಗುಣದಿಂದ ಗುಣದ ನಾಶ ಆಯಿತು. ಸತ್ವಗುಣ ತಮೋಗುಣದ ಪ್ರಭಾವದಿಂದ ನಾಶ ಆಯ್ತು. ಉಚಿತ ನಿರ್ಣಯದೊಳಗೂ ಇದನ್ನು ಹೇಳ್ಯಾರ. ಎಷ್ಟು ಚಂದ ಹೇಳ್ಯಾರ, ನಿಮಗೆ ಪಾಠ ಆಗಿರ್ತದೆ, ಅದು ನಿಮಗೆ ಅರ್ಥ ಆಗ್ತದೆ ವಿಷಯ ಹೇಳಿದ್ದು. ಹೆಂಗ ಅಂದ್ರೆ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತ. ಕ್ಲಿಯರ್, ಕರೆಕ್ಟ್. ನನಗಿಂತ ಮೊದಲೇ ಬಂತವ್ರು ಬಾಯ ಶಬ್ದ ಅಂದ್ರೆ ಕರೆಕ್ಟ್ ಪರ್ಫೆಕ್ಟ್ ಪಾಠ ಆಗ್ಯದ ಅಂತ. ಹೌದಾ? ಪ್ರಾಮಾಣ್ಯಂ ಸ್ವತಃ, ಪ್ರಾಮಾಣ್ಯ ಸ್ವತಃ ಇರ್ತದೆ ನಮ್ಮೊಳಗೆ. ಸಾತ್ವಿಕ ಭಾವನೆ ನಮ್ಮೊಳಗೆ ಪಕ್ಕಾ ಇರ್ತದೆ. ಅಪ್ರಾಮಾಣ್ಯಂ ಪರತಃ, ಮತ್ತೊಬ್ಬರಿಂದ ಏನಾಗಿರ್ತದೆ, ಮತ್ತೊಂದು ಯಾವುದೋ ಹೇಳಿಕೆಗಳಿಂದ ಅದರ ಬಗ್ಗೆ ಅಪ್ರಾಮಾಣ್ಯ ಬುದ್ಧಿ ಬರ್ತದೆ. ಅಂದರೆ ನಮ್ಮೊಳಗಿರ್ತಕ್ಕಂತಹ ಸತ್ವ ಬುದ್ಧಿ ಇನ್ನೊಂದು ವಿಚಾರಗಳಿಂದ ಹೋಗ್ತದೆ. ಅದಕ್ಕೆ ದುರ್ವಿಚಾರಗಳನ್ನು ಕೇಳಬೇಡ್ರಿ, ದುಷ್ಟರು ಸಹವಾಸ ಮಾಡಬೇಡ್ರಿ ಅಂತ ಅದಕ್ಕೆ ಕೇಳಿದ್ದು. ಗುಣದಿಂದ ಗುಣ ನಾಶ ಆಗಿಬಿಡ್ತಾವ, ಆಗಂಗಿಲ್ಲ ಅಂತ ಏನಲ್ಲ, ಅದನ್ನು ಮೀರುವ ಗುಣ ಇರಬೇಕು. ಈಗ ಉದಾಹರಣೆಗೆ ಹೇಳ್ತೇನೆ, ಸತ್ಯ ನಡೆದ ನನ್ನ ಒಂದು ಅನುಭವ ಹೇಳ್ತೇನೆ. ನಮ್ಮ ಧಾರವಾಡದ ಪಂಡಿತ್ ಸುರೇಶ್ ಆಚಾರ್ಯ ರಾಯಚೂರವ್ರ ಮನೆಗೆ ಮಹಾಸ್ವಾಮಿಗಳು ಆಗಮಿಸಿರ್ತಕ್ಕಂತಹ ಸಂದರ್ಭ, ಅದನ್ನಂತೂ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವತ್ತೇ ನಮ್ಮ ಗುರುಗಳು ಈ ಇಹಲೋಕವನ್ನು ಮುಗಿಸಿದರು ಪಾಪ. ಅವತ್ತಿನ ದಿವಸನೇ ಆಯಿತು ಅದು. ಇರಲಿ, ಅಂತೂ ತಾತ್ಪರ್ಯ ಏನದ ಅಂದ್ರೆ, ಸುರೇಶ್ ಆಚಾರ್ಯ ಮನೆಗೆ ಬಂದಾರ. ನನಗೆ ಉದ್ಯೋಗಕ್ಕೆ ಹೋಗಬೇಕಾಗ್ಯದ, ಆ ಕಾರ್ಯಕ್ರಮಕ್ಕೂ ಹೋಗಬೇಕಾಗ್ಯದ, ನೌಕರಿಗೂ ಹೋಗಬೇಕಾಗ್ಯದ. ಬೆಳಿಗ್ಗೆ ಬೇಗ ಹೋಗಿ ರಾಮದೇವರ ದರ್ಶನವನ್ನು ಮಾಡಿ, ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ನಾನು ತಿರ್ಗಾ ಕೆಲಸಕ್ಕೆ ಹೋದೆ. ಆಮೇಲೆ ಲಾಸ್ಟ್ ಪಂಕ್ತಿ ಊಟಕ್ಕೆ ಕೂತು ನಡೀತದೆ. ಊಟಕ್ಕೆ ಏನದ, ರಾಮದೇವ್ರ ದರ್ಶನ ಆಯ್ತು, ಮುಗೀತು. ಆಮೇಲೆ ಪ್ರಸಾದ ಏನೇ ಯಾವಾಗ ಬೇಕಾದರೂ ತೊಗೊಳಿಕ್ಕೆ ಬರ್ತದಂತ ಅನ್ನೋ ಕಾರಣದಿಂದ ನಾನು ಹೋಗಿದ್ದೆ. ಹೊಳ್ಳಿ ಬಂದೆ 3:30, 4 ಆಗಿತ್ತು. ಹೊಳ್ಳಿ ಬರಲಿಕ್ಕತ್ತಿದ್ದೆ. ಅಲ್ಲೊಂದು ವೆಂಕಪ್ಪನ ಗುಡಿ ಇದೆ, ರೆಡ್ಡಿ ವೆಂಕಪ್ಪನ ಗುಡಿ. ರೆಡ್ಡಿ ವೆಂಕಪ್ಪನ ಗುಡಿ ಹತ್ತಿರ ಇದ್ದಾಗ ನಾ ಎಲ್ಲಿ ಹೋಗ್ಬೇಕು, ಉತ್ತರಾದಿ ಮಠಕ್ಕೆ ಹೋಗ್ಬೇಕು. ಈಗ ಊಟಕ್ಕೆ ಎಲ್ಲಿ ಹೋಗ್ಬೇಕು ನಿಮ್ಗೆ ಅರ್ಥ, ಡಿಸ್ಟೆನ್ಸ್ ಗೊತ್ತದ. ರೆಡ್ಡಿ ವೆಂಕಪ್ಪನ ಗುಡಿಗೆ ನಾನಿದ್ದೀನಿ, ಉತ್ತರಾದಿ ಮಠಕ್ಕೆ ಹೋಗಬೇಕಾಗ್ಯದ. ನಾ ಕಾಲೇಜಿಗೆ ಹೋಗೇನೆ ಅಂದಮೇಲೆ ಕಾಲೇಜ್ ಡ್ರೆಸ್ ಒಳಗೆ ನಾನಿದ್ದೀನಿ, ಲುಂಗಿ ಉಟ್ಕೊಂಡೀನಿ, ಅಂಗಿ ಹಾಕ್ಕೊಂಡೀನಿ, ಕಾಲಕ್ಕೆ ಪಾದರಕ್ಷೆಯನ್ನು ಹಾಕ್ಕೊಂಡೀನಿ. ರೆಡ್ಡಿ ವೆಂಕಪ್ಪನ ಗುಡಿ ಹಿಂಗೆ ಟರ್ನ್ ಆಗ್ತದೆ ಅಲ್ಲಿ ಎದುರಿಗೆ. ಅಲ್ಲಿ ಟರ್ನ್ ಆಗೋ ಹೊತ್ತಿಗೆ ಏನು ಬುದ್ಧಿ ಪ್ರಚೋದನೆ ಆತೋ ಗೊತ್ತಿಲ್ಲ, ನನ್ನ ಗಾಡಿ ಒಳಗೆ ನನ್ನ ಕಾಲಾಗಿನ ತೆಗೆದು ಗಾಡಿ ಒಳಗೆ ನಿಂತ್ಕೊಂಡೀನಿ. ಅಲ್ಲಿ ಬಿಚ್ಚಿಬಿಟ್ಟೆ, ಪಾದರಕ್ಷೆಗಳನ್ನು ಅಲ್ಲೇ ಬಿಚ್ಚಿದೆ. ಅಂದ್ರೆ ತಳಗೆ ನೆಲದಾಗ ಹೋಗಿಲಿಲ್ಲ ಅವನ್ನ. ಆ ಗಾಡಿ ಹಿಂಗೆ ಮುಂದೆ ಇದು ಇರ್ತದಲ್ಲ, ಅಲ್ಲಿ ಇಟ್ಟು ಅಲ್ಲೇ ನಿಂತೀನಿ. ಅಂದ್ರೆ ಅಲ್ಲೇ ಮುಂದೆ ಬರ್ಲಿಕ್ಕತ್ತೀನಿ. ಏಕದಮ್ ಅಷ್ಟಾಗೋದಕ್ಕೆ ನಮ್ಮ ಪಂಚಮುಖಿಯವ್ರ ಮನೆಗೆ ಇದು ಬರೋದೊಳಗೆ ಅಷ್ಟು ತಕ್ಕೊಂಡಿನಿ. ಪಂಚಮುಖಿಯವ್ರ ಮನೆಗೆ ಬರೋ ಮುಂದೆ ನನಗೆ ಅನಿಸ್ಲಿಕ್ಕತ್ತದ, ಇಷ್ಟಲಗು ಯಾಕೆ ತೆಗೆದ, ಉತ್ತರಾದಿ ಮಠಕ್ಕೆ ಹೋಗ್ಬೇಕನಾ, ಇಷ್ಟಲಗು ಯಾಕೆ ತೆಗೆದ ಈ ಪಾದರಕ್ಷೆಯನ್ನು ನಾ ಮನಸ್ಸನ್ನ ಅನ್ಕೊಳಕತ್ತೀನಿ. ಅಷ್ಟರೊಳಗೇನೆ ಮಹಾಸ್ವಾಮಿಗಳ ಕಾರ್ ಹಿಂಗೆ ಪಾಸ್ ಆತ. ಏಕದಮ್ ಮನದಟ್ಟ ತನಗೆ ಪ್ರಭಾವಲಯ ಅಂದ್ರೆ ಹಂಗೆ ಇರ್ತದೆ ದೊಡ್ಡವ್ರದು ಅಂತ. ನನಗೇನು ಗೊತ್ತೇನೋ, ಅವ್ರು ಈ ಕಡೆ ಹೋಗ್ತಾರೆ ಬರ್ತಾರೆ, ನನಗೇನು ಐಡಿಯಾ ಬಂದದೇನು ರೀ ಅದು. ಅಂದ್ರೆ ಅವ್ರು ಈ ಕಡೆ ಬಂದಾಗ ಅವರ ತಪಸ್ಸಿನ ಪ್ರಭಾವಲಯ ಏನದ, ಸತ್ವಗುಣ ಏನಾಗ್ಯದ ನಮ್ಮೊಳಗೆ
ಪ್ರಭಾವ ಕೊಟ್ಟದ. ಆದ್ದರಿಂದ ಪಾದರಕ್ಷೆಗಳನ್ನು ತೆಗೆಯುವಂತಹ ಬುದ್ಧಿಯನ್ನು ಕೊಟ್ಟ ದೇವರು. ಅನ್ನಿಸ್ತು ನನಗೆ, ಏನು ಪ್ರಭಾವ ಇವ್ರದು ಮಹಾಸ್ವಾಮಿಗಳದ್ದು. ಖರೆ ವಿಚಿತ್ರ ನೋಡ್ರಿ, ವಿಚಾರ ಮಾಡ್ರಿ. ಈಗ ನನ್ನ ಪ್ರಭಾವ ಅವ್ರಿಗೂ ಆಗ್ಬೇಕಲ್ಲ ಹಂಗಾರ. ಮಹಾಪಾಪಿ ನಾನು. ಅವ್ರ ಮಹಾನ್ ಸತ್ವಗುಣ, ಅವರ ಪ್ರಭಾವ ನನಗಾತು, ಪಾದರಕ್ಷೆಗಳನ್ನು ನಾನು ಬಿಟ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ನನಗೆ ಅವ್ರು ಪಾಸ್ ಆದರು ಅಂತೇಳಿ. ಖರೆ ಹಂಗಾರೆ ನಾನು ಪಾಪಿ, ನಂದು ಪ್ರಭಾವ ಅವ್ರಿಗೆ ಹೋಗಬೇಕಲ್ಲ. ಹೌದಲ್ಲ? ಇಷ್ಟು ಜನ ಪಾಪಿಗಳು ಅವ್ರಿಗೆ ಮುಂದೆ ಸುತ್ತು ನಿಂತ್ಕೊಂಡಿರ್ತೀವಿ. ನಾವು ಒಬ್ಬನ ಪಾಪಿ ಅಲ್ಲ, ಎಷ್ಟು ಜನ ಪಾಪಿಗಳಿದ್ದೀವಿ. ಅವರೆಲ್ಲರೂ ಅವ್ರ ಹತ್ರಕ್ಕೆ ನಿಂತಾಗ ಅವರಿಗೂ ಅದರದ್ದು ಪ್ರಭಾವ ಆಗಬೇಕಲ್ಲ. ಆಗೋದಿಲ್ಲ. ಯಾಕೆ? ಸತ್ವಗುಣ ಅಷ್ಟು ಸ್ಟ್ರಾಂಗ್ ಇರ್ತದೆ. ಅದು ಅದಕ್ಕೆ ಹೇಳಿದೆ, ಬುದ್ಧಿ ತತ್ವದಾಗಲೇ ಹೇಳಬೇಕಾದ್ರೆ ಅದನ್ನೇ ಹೇಳಿದೆ. ಸತ್ವಗುಣದ ಶಕ್ತಿ ಎಷ್ಟಿರ್ತದೆ ಅಂದರೆ, ಎಂತೆಂತಹ ತಮೋಗುಣಗಳ ಬಂದರೂ ಅದನ್ನು ನಾಶ ಮಾಡತಕ್ಕಂತಹ ಶಕ್ತಿ ಅದು ತಪಸ್ಸಿನೊಳಗಿರುತ್ತದೆ. ಜಲಸ್ತಂಭನ, ಅಗ್ನಿಸ್ತಂಭನಾದಿಗಳನ್ನು ಆಗಲೇ ಹೇಳಿದಂತೆ ಅವರ ತಪಸ್ಸೆ ಎಷ್ಟಿರ್ತದೆ. ಎಂತಹ ಪಾಪಿ ಅವ್ರ ಹತ್ರಕ್ಕೆ ಬಂದ್ರೂ ಅವನೇ ಸರೆಂಡರ್ ಆಗಬೇಕೋ ಹೊರತು ಇವರ ಪ್ರಭಾವ ಅವರಿಗೆ ಆಗುವುದಿಲ್ಲ. ಇದೇ ಸತ್ವಗುಣದಲ್ಲಿರತಕ್ಕಂತಹ ಶಕ್ತಿ. ಅಷ್ಟು ಶಕ್ತಿ ಸ್ವಾಮಿಗಳಿಗಿದ್ದಂಗೆ ನಮ್ಮೊಳಗೆ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ದೇವಾನುದೇವತೆಗಳು ಇರ್ತಾರೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಭೂಮಿ ಮೇಲೆ ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ ಏನೂ ಗೊತ್ತಿರುವುದಿಲ್ಲ. ಅವರು ದೇವತೆಗಳೇ ಇರ್ತಾರೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಬಂದಿರ್ತಾರಂತ ಅವರಲ್ಲಿ ಆ ಶಕ್ತಿ ಇರ್ತದೆ. ಅವರಲ್ಲಿ ಆ ಶಕ್ತಿ ಇದೆ ಅಂಥೇಳಿ ನಮ್ಮೊಳಗೆ ಆ ಶಕ್ತಿ ಇರ್ತದಂತ ನಾವು ಭ್ರಮಿಸೋದು ಬೇಡ. ನಮ್ಮೊಳಗೆ ಆ ಶಕ್ತಿ ಇರಂಗಿಲ್ಲ. ನಮ್ಮ ಸತ್ವಶಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ದುಷ್ಟರ ಸಹವಾಸ ಆಗಲಿ ಅಥವಾ ದುಷ್ಟ ಪದಾರ್ಥಗಳ ಸೇವನೆ ಆಗಲಿ, ನಿಷಿದ್ಧ ಪದಾರ್ಥಗಳ ಸೇವನೆಯಾಗಲಿ ಅವುಗಳನ್ನು ಸುತರಾಂ ಮಾಡಕೂಡದು. ಇದು ಗುಣದಿಂದ ಗುಣದ ನಾಶ ಅಂತ ಕರೀತಾರೆ. ಇನ್ನು ಮತ್ತೊಂದು ದ್ರವ್ಯದಿಂದ ನಾಶ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ನಾಶ ಆಗ್ತದೆ. ಆಗಲೇ ನೀರಿನ ಉದಾಹರಣೆ ಕೊಟ್ಟೆ, ಅದೇ ನೀರಿನ ಉದಾಹರಣೆಯನ್ನು ತಗೋಬಹುದು. ಅಗದಿ ಸಣ್ಣ ಶಕ್ತಿಯ ಹೂವುಗಳಿವು. ಇವುಗಳು ಜೋರ ಪೈಪ್ ನೀರು ಬಿಟ್ಬಿಟ್ರಿ ಅಂದ್ರೆ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾವೆ. ಎಲ್ಲಿರ್ತಾವೆ ಅವು? ಹೌದಲ್ಲ? ಗುಳಿಗೆ ತಗೋತೀರಿ, ರೋಗಗಳು ಪರಿಹಾರ ಆಗ್ತಾವ. ಗುಳಿಗೆ ಏನದು? ಹೌದಲ್ಲ? ಅದೊಂದು ದ್ರವ್ಯ. ಆ ದ್ರವ್ಯದಿಂದ ರೋಗ ಏನಾಯಿತು? ನಾಶ ಆಯಿತು. ಹಂಗೆ ಒಂದು ಪದಾರ್ಥದಿಂದ ಇನ್ನೊಂದು ಪದಾರ್ಥದ ನಾಶ. ಮಾವಿನ ಹಣ್ಣು ಭಾಳ ತಿಂದ್ವಿ, ಎಸಿಡಿಟಿ ಜೋರಾತು, ಅದೇನೋ ಒಂದು ಗುಳಿಗೆ ತಗೋತೀವಿ. ಯಾವುದೋ ಅದೋ ಡೈಸಿನ್ನೋ, ಅದೇನೋ ಜಲ್ಸೋ, ಏನೇನೋ ಔಷಧಿಗಳವ ಅಲ್ಲಿ. ಇವು ಯಾವುದೋ ನಿಮಗೆ ಏನೇನೋ ಡಾಕ್ಟರ್ ಕೊಟ್ಟಿರ್ತಾರೋ ಅಂಥದ್ದು ಯಾವುದೋ ಒಂದು ಗುಳಿಗೆಯನ್ನು ಸ್ವೀಕಾರ ಮಾಡ್ತೀರಿ, ಎಸಿಡಿಟಿ ಕಂಟ್ರೋಲ್ ಬರ್ತದ. ಮತ್ತು ನಾಳೆ ಹೋಳಿಗೆ ಸ್ವೀಕರಣೆ ಆಗಿ ಅಂತೀವಿ ಮತ್ತೆ ಅಲ್ಲ. ಅಂತೂ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದ ನಾಶ ಆಗ್ತದೆ ಯಾವಾಗಲೂ. ಇದು ದ್ರವ್ಯನಾಶ ಅಂತ ಕರೀತಾರೆ. ಇನ್ನು ಮೂರನೇದ್ದು ಕಾಲನಾಶ ಅಂತ ಕರೀತಾರೆ. ಕಾಲದಿಂದ ನಾಶ ಆಗೋದು. ಪ್ರಾಯಶಃ ಎಲ್ಲವೂ ಕಾಲದ ನಾಶಕ್ಕೊಳಪಟ್ಟವುಗಳೇ. ಎಲ್ಲರಿಗೂ ಕಾಲದ ನಿರ್ಬಂಧನೆ ಇರ್ತದೆ. ಇಷ್ಟು ಕಾಲ ಇರಬೇಕು ಅಂತಿರ್ತದೆ. ಅಷ್ಟೇ ಕಾಲಗಳು ಅವರು ಇರ್ತಾರೋ ವಿನಃ ಬೇರೆ ಕಾಲಗಳಲ್ಲಿ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬರ್ಕೊಂಡು ಬಂದಿರ್ತದೆ. ಭೂಮಿ ಋಣ ಅಂತಾರೆ ಅದನ್ನಷ್ಟೇ. ಅದು ಕಾಲದಿಂದ ನಾಶ ಆಗೋದು. ಅದು ವಯಸ್ಸಿನ ಸಹಜ ಧರ್ಮದಿಂದ. ಮೊನ್ನೆ ಯಾರ್ದು ಕೇಳಿದ್ವಲ್ಲ, ನಮ್ಮ ಹಿರಿಯರು ಪಾಪ ಮೊನ್ನೆನೇ ಒಂದು 2 ದಿನಗಳ ಕೆಳಗೆ ಒಬ್ಬರು ತೀರ್ಕೊಂಡ್ರು ಅಂತನ್ನುವಂತಹ ಒಂದು ಮೆಸೇಜ್ ನೋಡಿದ್ವಿ. ವಯೋಧರ್ಮ ಒಳ್ಳೆ ಟೈಗರ್ ಇದ್ದಂಗಿದ್ರು ಅವರು. ಹೆಂಗೆ ಏಜ್ನಾಗ ಭಾಳ ಚಲೋ ಇದ್ದರು. ಪ್ರೊಫೆಸರ್, ಒಳ್ಳೆ ಪ್ರೊಫೆಸರು, ಒಳ್ಳೆ ಟೀಚಿಂಗು ಚಲೋ ಇತ್ತು, ಎಲ್ಲ ಇತ್ತು ಪಾಪ. ವಯೋಧರ್ಮ ಅಲ್ಲ, ಹೌದು ಇಲ್ಲಿ ಹೆಸರು ಹೇಳೋದು ಬೇಡ ಅನ್ಸ್ಬಿಟ್ಟೆ ಅಷ್ಟೇ. ಸರಿ, ಅಂತೂ ಏನಾಯ್ತು ಅಂದರೆ ವಯೋಧರ್ಮಕ್ಕನುಗುಣವಾಗಿ ಏನಾಯ್ತು ಅವರಿಗೆ? ಮರಣ ಹೊಂದಿದ್ರು ಪಾಪ. ಅದು ವಯೋಧರ್ಮ ಅಂತಾರೆ. ವಯೋಧರ್ಮ ಅಂದರೆ ಏನದು? ಕಾಲಕ್ಕನುಗುಣವಾಗಿ ಮರಣ ಬಂದದ್ದು. ಅದೇ 20 ವರ್ಷದವರು, 30, 50 ವರ್ಷದವರು ಮರಣ ಹೊಂದಿದ್ರೆ ಕಾಲಕ್ಕನುಗುಣವಾಗಿನ ಅಕಾಲ ಮೃತ್ಯು ಅಂತಾರೆ ಅದಕ್ಕೆ. ಅದನ್ನೇನಂತ ಕರಿತೀರಿ? ಅಕಾಲ ಮೃತ್ಯು ಅಂತ ಕರಿತೀರಿ. ವಯಸ್ಸಾದಾಗ ಸತ್ರ ಏನಂತ ಕರಿತೀರಿ? ಅದನ್ನು ಕಾಲಕ್ಕನುಗುಣವಾಗಿ ಹೋದರು, ವಯೋಧರ್ಮಕ್ಕನುಗುಣವಾಗಿ ಅವರು ಹೋದರು ಅಂತ. ಆದ್ರೆ ಈ ದೇಹದೊಳಗೆ ಆ ಇಂದ್ರಿಯಗಳಲ್ಲಿ ಯಾವ್ಯಾವ ಕಾಲಗಳಲ್ಲಿ ಎಷ್ಟೆಷ್ಟು ಶಕ್ತಿ ಇರಬೇಕೋ. ಚಿಕ್ಕ ಮಕ್ಕಳಿರುವಾಗ ಸಣ್ಣ ಶಕ್ತಿ ಇರ್ತದೆ, ಸುಪ್ತವಾಗಿರ್ತದೆ. ಅದೇ ಕೂಸು ದೊಡ್ಡದಾದಂಗೆ ಹೆಂಗೆ ಏಜಿಗೆ ಬಂತು ಅಂದ್ರೆ ಅದರ ಶಕ್ತಿ ಏನಾಕೋತ ಹೋಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಅದು ಮತ್ತು ವಯಸ್ಸಿಗೆ ಬಂತು ಅಂದ್ರೆ ಇನ್ನು ವಯಸ್ಸಾಕೋತ ಬಂದಂಗೆ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಕೂಸಿದ್ದಾಗ ಕಣ್ಣು ಮೊದಲು ಸ್ವಲ್ಪ ಸರಿ ಕಾಣಂಗಿಲ್ಲ, ಆಮೇಲೆ ಭಾರಿ ಕಾಣ್ಲಿಕ್ಕೆ ಶುರು ಆಗ್ತದೆ. ಅಗದಿ ಮುಚ್ಚಾಯ ಸ್ಥಿತಿಗೆ ಹೋಗ್ತದೆ ಕಣ್ಣು ಕಾಣೋದು. ಮುಂದೆ ಕಡಿಮೆ ಆಕೋತ ಬರ್ತದೆ. 40 ಆದ್ಕೋಣ 40 ಬರ್ತದೆ. ಹೌದಲ್ಲ? 40 ಆಗಿದೆ, ಬೇರೆ ಏನು ಅಲ್ಲ. 40 ಆತು ಅಂದ್ರೆ ಮುಗೀತು ಬಂತು. ಆಚಾರ ಹಾಕ್ಕೊಂಡ್ರೆ 40 ಹಂಗಾರ ಅಂತ ಅಂದಂಗೆ ಅದು ಸಹಜವಾಗಿ ಬರ್ತದೆ. ಯಾಕೆ? ಕಣ್ಣಿನೊಳಗಿರುವ ಶಕ್ತಿ ಕುಂದ್ಕೋತ ಹೋಗ್ತದೆ. ಕೊನೆಗೆ ಏನೋ ಬರೀ ಬಂತೋ ಏನೋ ಬಂತು ಅಂತಾರೆ, ಆಪ್ರೇಷನ್ ಮಾಡ್ಬೇಕಂತಾರೆ, ಏನೋ ಹಾಕ್ಬೇಕಂತಾರೆ.
ಲೆನ್ಸು ಹಾಕ್ಬೇಕು ಅಂತಾರೆ. ಆ ಲೆನ್ಸು ಹೋತು ಅಂದ್ರೆ ನೋಡಿ ಎಷ್ಟು ವಿಚಿತ್ರ. ನನಗೆ ಹಾಗೆ ಅನ್ಸುತ್ತೆ. ಮನೆ ನಮ್ಮ ತಂದಿನ ಕರ್ಕೊಂಡು ಹೋದಾಗ ಯಾರೋ ಒಬ್ಬರು ಮುದುಕಿ ಪಾಪ ಆ ಮತ್ತೆ ಹಿಂಗೆ ಪಟ್ಟಿ ಹಾಕೊಂಡು ಬಂದಾರೆ. ಯಾಕ್ರಿ ಯಾಕೆ ಬಂದಿರಿ ಸುಮ್ಮ ಕಾರ್ಬಾರ್ ಮಾಡೋದು ನಮ್ಮ ಕೆಟ್ಟ ಚಟ ಇರ್ತಾವೆ ಇದಕ್ಕಿರೋದು. ಯಾಕ್ರಿ ಹಿಂಗೆ ಯಾಕೆ ಹಾಕ್ಕೊಂಡು ಬಂದಿರಿ ಅಂತ. ಏನಾಗಿದೆ ನಿಮ್ದೇನು ಆಪ್ರೇಷನ್ ಆಗಿದೆ? ಇಲ್ರಿ ಹಿಂದೆ ಆಪ್ರೇಷನ್ ಆಗಿತ್ತು, ಇದನ್ನು ಹಾಕಿದ್ರು, ಆದರೆ ಈಗ ಮತ್ತೆ ಸ್ವಲ್ಪ ತೊಂದರೆ ಆಗಿದೆ ಅದು, ಅದಕ್ಕಂತ ತಿಳ್ಕೊಂಡು ಮತ್ತೆ ಈಗ ಬಂದೇನ್ರಿಪ್ಪ ಅಂತ ಹೇಳಿ ಕತ್ತಿದ್ರು ಅವರು. ಆಪ್ರೇಷನ್ ಮಾಡಿ 7-8 ವರ್ಷದ ಹಿಂದೆ ಆಪ್ರೇಷನ್ ಆಗಿದ್ದದು. 7-8 ವರ್ಷಗಳ ಹಿಂದೆ ಆಪ್ರೇಷನ್ ಆಗಿದ್ದು ಮತ್ತೀಗ ತೊಂದರೆಯನ್ನು ತಂದು ಕೊಡ್ತದೆ ಅಂದ್ರೆ ಕಾಲ ಯಾವತ್ತೂ ಬಿಡುವುದಿಲ್ಲ. ನಾನು ಬೇಕಾದ್ದು ಮಾಡಬೇಕು ಅಂತ ಬೇಕಾದ್ದು ಮಾಡ್ಕೊಳ್ಳಿ. ಹಾರ್ಟ್ ಆಪ್ರೇಷನ್ ಮಾಡ್ತಾರೆ, ಇಷ್ಟು ವರ್ಷ ಅಂತ ಹೇಳ್ತಾರೆ. 8 ವರ್ಷ ಆದ್ಮೇಲೆ ಮತ್ತೆ ನೀವು ಬರ್ಬೇಕ್ರಿ, ನಸೀಬಿದ್ರೆ ಉಳಿತದೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ದೇಹ ಏನದ ಕಾಲಕ್ಕನುಗುಣವಾಗಿದೆ. ಎಲ್ಲ ಪ್ರಾಣಿಗಳು ಒಂದು 100 ವರ್ಷ, 120 ವರ್ಷ, 20 ವರ್ಷ, 80 ವರ್ಷ, 15 ವರ್ಷ, 7 ವರ್ಷ, 3 ವರ್ಷ ಆಯಾ ಪ್ರಾಣಿಗಳು ಅಟ್ಟಟ್ಟು ಕಾಲವನ್ನು ಇಟ್ಕೊಂಡು ಬಂದಾಗ ಅಷ್ಟೇ ಅವುಗಳ ಆಯುಷ್ಯ ಅನ್ನೋದು ಇರುತ್ತದೆ. ಇದಕ್ಕೆ ನಾಶ ಏನಂತ ಕರೀತಾರೆ ಅಂದ್ರೆ ಕಾಲದಿಂದ ನಾಶ ಎಂಬುದಾಗಿ ಕರೀತಾರೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಹಿಂಗೆ ಇಡೀ ಪ್ರಪಂಚವನ್ನು ಭಗವಂತ ಕಾಲನಾಮಕನಾಗಿ ನಾಶ ಮಾಡೋದೇನು ಅಂದರೆ ಈ 3 ವಿಧದಿಂದ ನಾಶ ಮಾಡುತ್ತಾನೆ. ಇನ್ನು ವೈಕಾರಿಕ, ತೈಜಸ, ತಾಮಸ ಅಂತ ಹಿಂಗೆ ಪ್ರಾಕೃತಿಕ ಸೃಷ್ಟಿ ಏನದಲ್ಲಿ ಇದು ಈ ಸೃಷ್ಟಿಯ ಬಗ್ಗೆ ಹೇಳ್ತೇನೆ ಕೇಳು ಎಂಬುದಾಗಿ ಹೇಳ್ತಾರೆ. ಅಪ್ಪ ನೋಡಿ ಹಿಂಗದ ಚತುರ್ಮುಖ ಏನದ ಅಂದ್ರೆ ಅವ ಅಭಿಮಾನಕ್ಕೊಳಪಟ್ಟು ಗುಣವೈಷಮ್ಯ ನಾಮಕನಾಗಿರ್ತಕ್ಕಂತಹ ಮಹತ್ತತ್ವಕ್ಕೆ, ಅವನ ಶರೀರಕ್ಕೆ ಪರಮಾತ್ಮನಿಂದ ಆಗತಕ್ಕಂತಹ ಸೃಷ್ಟಿ ಇದು ಪ್ರಾಕೃತಿಕ ಸೃಷ್ಟಿಗಳಲ್ಲಿ ಇದು ಮೊದಲನೆಯ ಸೃಷ್ಟಿ ಅಂತ ಕರೀತಾರೆ. ಆದ್ಯಸ್ತು ಮಹತಸ್ಸರ್ಗೋ ಗುಣವೈಷಮ್ಯಮಾತ್ಮನಃ, ದ್ವಿತೀಯಸ್ತು ಇನ್ನು ಎರಡನೇದ್ಯಾವುದು ಅಂದ್ರೆ ಅಹಂಕಾರದ ಸೃಷ್ಟಿ. ಇನ್ನು ಪಂಚಭೂತಗಳ ಸೃಷ್ಟಿ ಇದು ಮೂರನೇದ್ದು. ಚತುರ್ಥಂ ಇಂದ್ರಿಯ ಸರ್ಗ, 4ನೇದ್ದು ಇಂದ್ರಿಯಗಳ ಸೃಷ್ಟಿ ಅಂತ ಕರೀತಾರೆ. 5ನೇದ್ದೇನು ಅಂದ್ರೆ ಜ್ಞಾನಜನಕರು ಕ್ರಿಯಾಜನಕರು ಆಗಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳ ಮತ್ತು ಮನಸ್ಸಿನ ಸೃಷ್ಟಿ. ಇದು 5ನೆಯ ಸೃಷ್ಟಿ. ನಮಗೇನು ಮನಸ್ಸು ಅಂತ ಹೇಳಿಕತ್ತೇವಲ್ಲ, ಈ ಮನಸ್ಸು 8ನೆಯ ಸೃಷ್ಟಿ ಇದೆ. ಇದು ಜಗತ್ತಿನೊಳಗೆ 5ನೆಯ ಸೃಷ್ಟಿಯಾಗಿದೆ. ಷಷ್ಠಸ್ತು ತಮಸಸ್ಸರ್ಗೋ, ಇನ್ನು ವಿಶೇಷವಾಗಿ ಚತುರ್ಮುಖ ಬ್ರಹ್ಮ ಏನು ಮಾಡಿದ ಅಂದ್ರೆ ಅವಿದ್ಯೆಯನ್ನು ತಮೋಭಾಗದಿಂದ, ಪಂಚಭೂತಗಳಲ್ಲಿ ಇರತಕ್ಕಂತಹ ತಮೋಭಾಗ ಏನದ ಆ ತಮೋಭಾಗದಿಂದ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ. ಈ ಅವಿದ್ಯ ಏನದ ಪ್ರಾಕೃತ 6 ಪ್ರಾಕೃತ ಸೃಷ್ಟಿಗಳಿವು. ಇಷ್ಟಾದ ಮೇಲೆ ಮತ್ತೆ ವಿದುರ ಅಂತಾನೆ ವೈಕೃತ ಸೃಷ್ಟಿಗಳನ್ನು ಹೇಳ್ರಿ ಅಂತ ಕೇಳ್ತಾನೆ. ಆಗಲಿ ವೈಕೃತ ಸೃಷ್ಟಿಯನ್ನು ಹೇಳ್ತೀನಿ ಕೇಳು ಎಂಬುದಾಗಿ ಹೇಳ್ತಾರೆ. ಅಪ್ಪ ಈ ಸೂರ್ಯ ಬಂದ ಕೂಡಲೇ ಕತ್ಲಿ ಯಾವ ರೀತಿಯಾಗಿ ಹೋಗ್ತದೋ ಅದೇ ರೀತಿಯಾಗಿ ಸ್ಥಾವರಗಳ ಸೃಷ್ಟಿಯನ್ನು ಮಾಡ್ತಾನೆ ಬ್ರಹ್ಮ. ಇದು 7ನೆಯ ಸೃಷ್ಟಿ. ಇದನ್ನೇ ಮುಖ್ಯ ಸೃಷ್ಟಿ ಅಂತ ಕರೀತಾರೆ. 7ನೇ ಸೃಷ್ಟಿ ಏನದ ಇದು, ಇದನ್ನೇ ಮುಖ್ಯ ಸೃಷ್ಟಿ ಎಂಬುದಾಗಿ ಕರೀತಾರೆ. ಇನ್ನು ವನಸ್ಪತಿ, ಓಷಧಿ, ಲತಾ, ತ್ವಕ್ಸಾರ, ವೀರುತ್ತು, ಧ್ರುವ ಎಂಬುದಾಗಿ ಸ್ಥಾವರಗಳೇನವ ಇವು 6 ಬಗೆಯವ. ಇವುಗಳ ಬೆಳವಣಿಗೆ ಹೆಂಗಿರ್ತದ ಅಂದ್ರೆ ಎತ್ತರಕ್ಕೆ ಬೆಳಿತಾವ. ಜ್ಞಾನ ಅಧಿಕ ಇರ್ತದ. ಪ್ರಯತ್ನ ಇರಲಾರ್ದೆ ಏನು ತಿಳಿತದೋ ಅವನ ಮಾತ್ರ ಇದನ್ನು ತಿಳಿಲಿಕ್ಕೆ ಸಾಮರ್ಥ್ಯವನ್ನು ಹೊಂದದ. ಅಂದ್ರೆ ಏನು ಅಂದ್ರೆ ಅದರ ತಾತ್ಪರ್ಯ, ಈ ಗುಟ್ಟಾಗಿ ಹೇಳಿದ್ರ ತಾತ್ಪರ್ಯ ಏನು ಅಂದ್ರೆ ಕಡದಂಗ ಚಿಗುರ್ತಾವ ಅಂತ ಅರ್ಥ. ನಮ್ಮ ಕೈ ಕಡ್ದ ಚಿಗುರುದಿಲ್ಲ. ಮತ್ತೆ ಅದು ಗಿಡದ ಹೆಚ್ಚು ಬಂದ ಟೊಂಗಿ ಕಡದ್ರಿ ಅಂದ್ರೆ 4 ಕೆಸರು ಹೊಡಿತದೆ ಮತ್ತಲ್ಲಿ. ಅದು ಈ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಅರ್ಥ. ವನಸ್ಪತಿ, ಓಷಧಿ, ಲತಾ, ತ್ವಕ್ಸಾರ ಮೊದಲಾದವುಗಳು. ಇನ್ನು ತಿರ್ಯಕ್, ಇದು ಪ್ರಾಣಿ ಸೃಷ್ಟಿ ಅಂಥೇಳಿ, ಇದು 8ನೇದಾಗಿರ್ತಕ್ಕಂತಹ ಸೃಷ್ಟಿ. ಈ ತಿರ್ಯಕ್ ಪ್ರಾಣಿಗಳೇನವ ಅಂದ್ರೆ 28 ಟೈಪ್ ಅವ ಅಂತಾರೆ. ಈ ತಿರ್ಯಕ್ ಪ್ರಾಣಿಗಳು ಎಷ್ಟವ? 28 ನಮೂನೆ ಇದೆ. ಇವಕ್ಕೆ ಶಾಸ್ತ್ರಜ್ಞಾನವೂ ಇರುವುದಿಲ್ಲ, ಯುಕ್ತಿ ಜ್ಞಾನವೂ ಇರುವುದಿಲ್ಲ. ಇರ್ತಾವ ಒಟ್ಟ ಪಾಪ ಶಾಸ್ತ್ರ ತಿಳುವಳಿಕೆ ಹೋಗಿ ಬರೋದಿಲ್ಲ. ನಮ್ಮ ಮನೆಗೆ ಬಂದು ಯಾಕೆ ನೀರು ಕುಡಿಬೇಕು ನೀ ಹಂಗೆ ಕೇಳಿ ಬರೋದಿಲ್ಲ. ಅವಕ್ಕೆ ಬರ್ತಾವೆ ನೀರು ಕುಡಿದು ಬಿಡ್ತಾವೆ. ನಮ್ಮ ಗಿಡ ಅದ, ನಮ್ಮ ಗಿಡದಾಗಿಂದ ಯಾಕೆ ತಗೊಂಡು ತಿಂತಿ, ನಮ್ಮ ಗಿಡದಿಂದ ಯಾಕೆ ಕರ್ಕೊಂಡು ತಿಂತೀಯೋ. ಮನುಷ್ಯರಿಗೆ ಎಲ್ಲಿಗೆ ಬರ್ತದೆ, ಪ್ರಾಣಿಗೆ ಎಲ್ಲಿಗೆ ಬರೋದಿಲ್ಲ ಪಾಪ. ಯಾಕೆ ಆ ತಿಳುವಳಿಕೆ ಅವರಿಗೆ ಇರುವುದಿಲ್ಲ. ಇದ್ರೊಳಗೆ ಏನು ಹೆಚ್ಚಿರ್ತದಂದ್ರೆ ತಮೋ ಗುಣ ಹೆಚ್ಚಿರ್ತದೆ. ಇವು ತಿನ್ನೋದು ಹೆಂಗಂದ್ರೆ ಮೂಸಿ ನೋಡಿ ತಿಂತಾವ. ಮೂಸಿ ನೋಡಿ ತಿನ್ನೋದೇ ಅವುಗಳ ಗುಣ ಆಗಿರ್ತದೆ ಎಂಬುದಾಗಿ ತಿಳಿಸ್ತಾರೆ. ಅರ್ಥ ಆಯ್ತಾ? ಇನ್ನು ಅವು ಯಾವ್ಯಾವು ಅಂತ ಹೇಳ್ಕೊತ ಹೋಗ್ತಾರೆ ನೋಡ್ರಿ. ಹಸು, ಆಡು, ಕ್ವಾಣ, ಜಿಂಕಿ, ಹಂದಿ, ಕಾಡಹಸು, ಕುರಿ, ಒಂಟಿ, ಹಿಂಗೆ ಇನ್ನು 2 ಸೀಳಿರ್ತಕ್ಕಂಥ ಗೊರಸು, ಒಂದೇ ಇರ್ತಕ್ಕಂಥ ಗೊರಸು, ಇವೆಲ್ಲ ಮೊದಲು ಸಿಂಹ, ಕೋತಿ, ಆನಿ, ಇವೆಲ್ಲ ಏನವ ಇಂತಹ ಹಲವು ವಿಧದ ಪ್ರಾಣಿಗಳು 28 ಬಗೆಯಾಗಿವೆ.
ಇವು ಏನಾಗ್ಯಾವ ಅಂದ್ರೆ ಯಜ್ಞಕ್ಕೆ ಉಪಯುಕ್ತವಾದವುಗಳಾಗಿವೆ. ಅದರೊಳಗೆ ಮತ್ತು ಕೆಲವು ಅವ ಏನವ, ಹಾವು ಕ್ರಿಮಿ ಕೀಟ ಅವ, ಇವು ಹೋಮಕ್ಕೆ ಬರುದಿಲ್ಲ. ಮತ್ತು ಒಬ್ಬನ ಮಾಡಿದ ಸರ್ಪಯಾಗ, ಬೇರೆ ಯಾರು ಮಾಡಿದ್ದಲ್ಲ. ಜನ್ಮೇಜಯನ್ ಬಿಟ್ಟರೆ ಇನ್ನೊಬ್ರು ಯಾರಿಗೋ ಭೀಮಸೇನಾಚಾರ್ಯರು ಸರ್ಪಯಾಗವನ್ನು ಮಾಡಿಬಿಡ್ತಾರೆ, ಕ್ರಿಯೆ ವಿಧಾನ ಗೊತ್ತದ ಅಂದ್ರೆ ಬರುದಿಲ್ಲ. ಅದು ಅವನಿಗೊಬ್ಬನಿಗೆ ಮೀಸಲಿದ್ದ ಹೋಮ ಅದು. ಅರ್ಥ ಆಯ್ತಾ? ಇರಲಿ, ಅವೆಲ್ಲನೂ ಬರ್ತಾವ ಅಂದ್ರೆ ಒಟ್ಟು ಈ ಕಲಿಯುಗದಾಗ ಬರ್ತಾವಂತ ಅರ್ಥ ಅಲ್ಲ. ಆಯಾ ಯುಗಗಳಲ್ಲಿ ಆಯಾ ಸಂದರ್ಭಗಳಲ್ಲಿ ಯಾವ್ಯಾವ ಬೇಕೋ ಅವುಗಳನ್ನು ಮಾಡಲಿಕ್ಕಾಗಿ ಇಂತಿದ್ದದ್ದೇ ಅಷ್ಟೇ ಹೊರತು ಬೇರೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲವೂ ಬರ್ತಾವಂತಲ್ಲ. ಇವು ಅದಕ್ಕೂ ಬರುವುದಿಲ್ಲ, ಆದರೆ ಇವು ಜಲಚರ ವರ್ಗಕ್ಕೆ ಸೇರ್ತಾವೆ. ಇನ್ನು 9ನೇದು ನೋಡಪ್ಪ ಹಿಂಗದ, ನರಕಾದಿ ಅಧೋಗತಿಗೆ ಯೋಗ್ಯರಾಗಿರ್ತಕ್ಕಂತಹ 2 ವಿಧದ ಚೇತನರ ಸೃಷ್ಟಿ ಏನದ, ಈ ಚೇತನರ ಸೃಷ್ಟಿಯನ್ನೇ 9 ವಿಧ ಎಂಬುದಾಗಿ ಕರೀತಾರೆ. ಅಧಿಕ ರಜೋಗುಣದಿಂದ ಯುಕ್ತವಾಗಿ ಅಧಿಕ ರಜೋಗುಣದ ಕರ್ಮಗಳನ್ನು ಮಾಡತಕ್ಕಂಥವರೇನಿದ್ದಾರೋ ಇವರು ಮನುಷ್ಯರು ಅಂಥೇಳಿ ಒಂದು ವರ್ಗ. ಇನ್ನು 2ನೇದಾಗಿ ದುಃಖ ಸಾಧನೆ ಏನದ ಅದನ್ನೇ ಸುಖ ಸಾಧನ ಅಂತ ತಿಳ್ಕೊಂಡು ಯಾವಾಗಲೂ ಕೆಟ್ಟ ಕೆಲಸದೊಳಗೆ ತೊಡಗಿರ್ತಾರೆ, ಅಂಥವರು ಅಸುರರು ಅಂತ ಕರೀತಾರೆ. ಇವರು 2ನೆಯ ಸೃಷ್ಟಿ. ಅವೆರಡರೊಳಗೆ ಇದು ಒಂದು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ಇನ್ನೂ ಸೃಷ್ಟಿಗಳು ಏನವ, ಕಾಲದ ಸೂಕ್ಷ್ಮ ವಿಚಾರಗಳು, ದೇವತೆಗಳ ಸೃಷ್ಟಿ 8 ವಿಧ ಏನದ, ಇಂದ್ರಾದಿ ದೇವತೆಗಳ ಸೃಷ್ಟಿ ಮೊದಲಾದವುಗಳೇನವ, ಎಲ್ಲ ವಿಷಯಗಳನ್ನು ಮತ್ತೆ ನಾಳೆ ಈ ದಿವಸ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಿ ಓಂ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪ ನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಓಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.